ಹಾಯ್ ಸ್ನೇಹಿತರೆ, ಹೇಗಿದ್ದೀರಿ? ವೆಲ್ಕಮ್ ಟು ಚಿರಂತನ ಯೂಟ್ಯೂಬ್ ಚಾನಲ್. ನಾನು ನಾಗರಾಜ್ ಯಾದವ್, ಚಿರಂತನ ಕೋಚಿಂಗ್ ಸೆಂಟರ್, ತುಮಕೂರು. ಈಗಷ್ಟೇ ಎರಡನೇ ಅಲೆಯ ಏನು ಲಾಕ್ಡೌನ್ ಇತ್ತು ಅದು ಮುಗಿದಿದೆ. ನಮ್ಮಲ್ಲಿ ಆನ್ಲೈನ್ ಜೊತೆಗೆ ಕೋಚಿಂಗ್ ಕೂಡ ಕೊಡಲಾಗ್ತದೆ. ನೀವು ಈ ಕೂಡಲೇ ಆ ಕೋಚಿಂಗ್ ಏನಾದ್ರು ನೀವು ತಗೋಬೇಕು ಅಂದರೆ PSI ಮತ್ತು PCಗೆ ನಮ್ಮಲ್ಲಿರುವಂಥ ಡಿಸ್ಕ್ರಿಪ್ಷನ್ ಬಾಕ್ಸ್ ಏನಿದೆ ಅದರೊಳಗಡೆ ನಂಬರ್ ಇರುತ್ತೆ. ಸೊ ಅದರ ಆ ಮುಖಾಂತರ ಕಾಲ್ ಮಾಡಿ ನೀವು ನಿಮ್ಮ ಹೆಸರನ್ನು ನೋಂದಾಯಿಸಬೇಕು ಅಂತ ಕೇಳ್ತಾ, ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತುವುದರೊಂದಿಗೆ ನಮ್ಮ ವಿಡಿಯೋಗಳನ್ನು ಬೇಗ ನೋಡಿ ಅಂತ ಹೇಳ್ತಾ, ಸೊ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ಸುಸ್ವಾಗತ ಮತ್ತೊಮ್ಮೆ. ಸೊ ಗೊತ್ತಿರಲಿ ನಿಮಗೆ, ಕಳೆದ ತರಗತಿಯಲ್ಲಿ ನಾನು ಆಗಲೇ ಒನ್ ವೀಕ್ ಬ್ಯಾಕ್ ಏನು ಪ್ರಾಕೃತಿಕ ಲಕ್ಷಣಗಳು ಅಂತ ದ ಇಂಡಿಯನ್ ಫಿಸಿಕಲ್ ಫ್ಯೂಚರ್ಸ್ ಅಂತ ಏನು ಹೇಳಿದೆ ನಾನು. ಸೊ ಅದರಲ್ಲಿ ಒಂದು ಭಾಗವನ್ನು ಇವತ್ತು ತಗೊಳ್ತಾ ಇದ್ದೀನಿ. ಅದನ್ನು ಪರ್ಯಾಯ ಪ್ರಸ್ಥಭೂಮಿ ಅಂತ ಕರೀತಾರೆ. ಏನಂತ ಕರೀತಾರೆ? ಪರ್ಯಾಯ ಪ್ರಸ್ಥಭೂಮಿ. ಭಾರತದ ಪರ್ಯಾಯ ಪ್ರಸ್ಥಭೂಮಿ. ಪರ್ಯಾಯ ಪ್ರಸ್ಥಭೂಮಿ ಅಂದರೆ ಇವತ್ತು ಅದಕ್ಕೆ ಸಂಬಂಧಪಟ್ಟಂತೆ ಪರ್ಯಾಯ ಪ್ರಸ್ಥಭೂಮಿ ಏನಿದೆ, ಅದೊಂದು ಭಾರತದ ದೊಡ್ಡ ಭೌಗೋಳಿಕ ಸ್ಥಾನವನ್ನು ಹೇಗೆ ಪಡೆದಿದೆ ಅನ್ನುವುದರ ಬಗ್ಗೆ ಸಂಪೂರ್ಣವಾಗಿ ನಾನು ವಿವರವನ್ನು ಕೊಡ್ತೀನಿ. ಇವತ್ತಿನ ಟಾಪಿಕ್ ಭಾರತದ ಪ್ರಾಕೃತಿಕ ಲಕ್ಷಣಗಳಲ್ಲೊಂದಾದಂಥ ಭಾರತದ ಪರ್ಯಾಯ ಪ್ರಸ್ಥಭೂಮಿ. ಇದರ ಬಗ್ಗೆ ನೀವು ಸಂಪೂರ್ಣವಾಗಿ ಅಂದರೆ ದಕ್ಷಿಣ ಭಾರತವನ್ನು ಸಂಪೂರ್ಣವಾಗಿ ಆವರಿಸಿಕೊಂಡಿರುವಂತಹ ಈ ಪರ್ಯಾಯ ಪ್ರಸ್ಥಭೂಮಿಯನ್ನು ನೀವು ನೋಡೋದಾದರೆ, ಸೊ ಇಲ್ಲಿ ನೋಡಿ, ಇದನ್ನೇ ಪರ್ಯಾಯ ಪ್ರಸ್ಥಭೂಮಿ ಅಂತ ನಾವು ಹೇಳ್ತೀವಿ. ಪರ್ಯಾಯ ಪ್ರಸ್ಥಭೂಮಿ ಏನಿದೆ, ಸೊ ಭಾರತ ಹೇಗಿದೆ ನಿಮಗೆ ಗೊತ್ತಿರಲಿ. ಸಂಪೂರ್ಣವಾಗಿ ಭಾರತ ಏನಿದೆ, ಇಲ್ಲಿಂದ ಪರ್ಯಾಯ ಪ್ರಸ್ಥಭೂಮಿ ಪ್ರಾರಂಭಗೊಂಡು ಇಲ್ಲಿವರೆಗೆ ಪರ್ಯಾಯ ಪ್ರಸ್ಥಭೂಮಿ ಏನಿದೆ ಸಂಪೂರ್ಣ ಈ ಭಾಗವನ್ನು ಆವರಿಸಿಕೊಂಡಿದೆ. ಪರ್ಯಾಯ ಪ್ರಸ್ಥಭೂಮಿ ಅಂದರೆ ಈ ಪರ್ಯಾಯ ಪ್ರಸ್ಥಭೂಮಿ ಅತ್ಯಂತ ಪುರಾತನವಾದದ್ದು. ಭಾರತದ ಪರ್ಯಾಯ ಪ್ರಸ್ಥಭೂಮಿ ಅತ್ಯಂತ ಪುರಾತನವಾದದ್ದು ನಿಮಗೆ ಗೊತ್ತಿರಲಿ, ಪುರಾತನವಾದದ್ದು ಮತ್ತು ಅತಿ ದೊಡ್ಡ ಭೌಗೋಳಿಕ ವಿಭಾಗ ಕೂಡ. ಅತಿ ದೊಡ್ಡ ಭೌಗೋಳಿಕ ವಿಭಾಗ ನಿಮಗೆ ಗೊತ್ತಿರಲಿ. ಈ ಪರ್ಯಾಯ ಪ್ರಸ್ಥಭೂಮಿ ಎಷ್ಟು ನಮಗೆ ಒಂದು ಮಹತ್ವ, ಪರ್ಯಾಯ ಪ್ರಸ್ಥಭೂಮಿಯ ಮಹತ್ವ ಏನು ಅಂದರೆ, ಇದೊಂದು ಖನಿಜಗಳ ಆಗರವಾಗಿದೆ. ಕೃಷಿಗೆ ಯೋಗ್ಯವಾದ ಭೂಮಿಯಾಗಿದೆ. ಅಷ್ಟೇ ಅಲ್ಲ, ಅನೇಕ ನದಿಗಳ ಉಗಮ ಸ್ಥಾನ ಆಗಿದೆ. ಅಷ್ಟೇ ಅಲ್ಲ, ಅನೇಕ ಗಿರಿಧಾಮಗಳು, ಪರ್ವತಗಳು ಇಲ್ಲಿ ಕಂಡು ಬರ್ತವೆ. ಆಯ್ತಲ್ಲ. ಸೊ ಅದರ ಜೊತೆಗೆ ನಿಮ್ಗೆ ಗೊತ್ತಿಲ್ಲ, ಅನೇಕ ಬುಡಕಟ್ಟುಗಳು ಜನಾಂಗ ಏನಿದೆ ಈ ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ವಾಸ ಮಾಡ್ತಾ ಇದ್ದಾರೆ. ಇಂಥ ಮಹತ್ವವನ್ನು ಪಡೆದಿರುವಂಥ ಪರ್ಯಾಯ ಪ್ರಸ್ಥಭೂಮಿ ಭಾರತದ ಒಂದು ಅತಿ ದೊಡ್ಡ ಭೌಗೋಳಿಕ ವಿಭಾಗ ಆಗಿದೆ ಮತ್ತು ಪುರಾತನವಾಗಿದೆ. ಸೊ ಇದನ್ನು ನೀವು ಅಧ್ಯಯನ ಮಾಡಬೇಕಾದ್ರೆ ನಿಮ್ಗೆ ಗೊತ್ತಿರಲಿ, ಪರ್ಯಾಯ ಪ್ರಸ್ಥಭೂಮಿ ಸುಮಾರು 16 ಲಕ್ಷ ಚದುರ ಕಿಲೋಮೀಟರ್, 16 ಲಕ್ಷ ಕಿಮಿ ಅಂದರೆ ಚದುರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ. ನಿಮಗೆ ಗೊತ್ತಿರಲಿ, 16 ಲಕ್ಷ ಚದುರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿರುವಂತಹ ಈ ಪರ್ಯಾಯ ಪ್ರಸ್ಥಭೂಮಿ ಎಷ್ಟು ಅಂದರೆ ಸಂಪೂರ್ಣವಾಗಿ ದಕ್ಷಿಣ ಭಾರತವನ್ನು ಸಂಪೂರ್ಣವಾಗಿ ಆವರಿಸಿಕೊಂಡಿದೆ. ಒಂದು ನಿಮಗೆ ಲಾಜಿಕ್ ಇಲ್ಲೇ ಗೊತ್ತಾಗ್ತದೆ. ಈ ಪರ್ಯಾಯ ಪ್ರಸ್ಥಭೂಮಿ ಏನಿದೆ ಉತ್ತರದಲ್ಲಿ ಅಗಲವಾಗಿದ್ದು, ಪಶ್ಚಿಮದಲ್ಲಿ ಸಾತ್ಪುರ್ ಹರಾವಳಿ ಏನು ಬರ್ತದೆ, ಪಶ್ಚಿಮದಲ್ಲಿ ಸಾತ್ಪುರ್ ಹರಾವಳಿಯಿಂದ ಪ್ರಾರಂಭಗೊಂಡು ಇಲ್ಲಿ ರಾಜ್ಮಹಲ್ ಬೆಟ್ಟಗಳು, ಜಾರ್ಖಂಡ್ನ ರಾಜ್ಮಹಲ್ ಬೆಟ್ಟಗಳವರೆಗೆ ಸಂಪೂರ್ಣವಾಗಿ ಆವರಿಸಿಕೊಂಡಿರುವಂತಹ, ಉತ್ತರದಲ್ಲಿ ಅಗಲವಾಗಿರುವಂತಹ, ದಕ್ಷಿಣದಲ್ಲಿ ಕಿರಿದಾಗಿರುವಂತಹ ಮತ್ತು ಪಶ್ಚಿಮದಿಂದ ಪೂರ್ವಕ್ಕೆ ಇಳಿಜಾರಿನಿಂದ ಕೂಡಿರುವಂತಹ, ಪಶ್ಚಿಮದಿಂದ ಪೂರ್ವಕ್ಕೆ ಇಳಿಜಾರಿನಿಂದ ಕೂಡಿರುವಂತಹ, ನಿಮ್ಗೆ ಗೊತ್ತಿರಲಿ. ಸೊ ಈ ಭಾಗ ಏನಿದೆ, ಈ ಭಾಗವನ್ನು ಸಂಪೂರ್ಣವಾಗಿ ನಾವು ಪರ್ಯಾಯ ಪ್ರಸ್ಥಭೂಮಿ ಅಂತ ಕರಿತೀವಿ. ಏನಂತ ಕರಿತೀವಿ? ಪರ್ಯಾಯ ಪ್ರಸ್ಥಭೂಮಿ. ನಿಮಗೆ ಗೊತ್ತಿರಲಿ, ಉತ್ತರದಲ್ಲಿ ಏನಿದೆ, ಉತ್ತರದಲ್ಲಿ ವಿಶಾಲವಾಗಿದ್ದು
ದಕ್ಷಿಣದಲ್ಲಿ ಕಿರಿದಾಗಿದೆ. ಪಾಯಿಂಟ್ ನಂಬರ್ 1, ಉತ್ತರದಲ್ಲಿ ವಿಶಾಲವಾಗಿದ್ದು ದಕ್ಷಿಣದಲ್ಲಿ ಕಿರಿದಾಗಿದೆ. ಸೊ ಈ ಭಾಗ ನಿಮಗೆ ಗೊತ್ತಿರಬೇಕು. ಎಲ್ಲಿಯವರೆಗೆ ಅಂದರೆ ಕನ್ಯಾಕುಮಾರಿಯವರೆಗೆ ಇರುವಂತಹ ಭಾಗ, ಅಂದರೆ ದಕ್ಷಿಣದ ತುತ್ತ ತುದಿ ಅಂತ ಏನು ಕರಿತೀವಿ ನಾವು, ಆ ತುತ್ತ ತುದಿಯವರೆಗೆ ಇರುವಂತಹ ಮತ್ತು ಉತ್ತರ ಅಂದರೆ ದಕ್ಷಿಣ ಭಾರತವನ್ನು ಸಂಪೂರ್ಣವಾಗಿ ಆವರಿಸಿಕೊಂಡಿರುವಂಥ ಒಂದು ಭೌಗೋಳಿಕ ವಿಭಾಗವನ್ನು ನಾವು ಪರ್ಯಾಯ ಪ್ರಸ್ಥಭೂಮಿ ಅಂತ ಕರಿತೀವಿ. ಸೊ ಈ ಪರ್ಯಾಯ ಪ್ರಸ್ಥಭೂಮಿ ಏನಿದೆ ನಿಮಗೆ ಗೊತ್ತಿರಲಿ ಯಾವ ಆಕಾರದಲ್ಲಿದೆ ಪ್ರಶ್ನೆ ಕೇಳ್ತಾನೆ. ಪರ್ಯಾಯ ಪ್ರಸ್ಥಭೂಮಿ ಯಾವ ಆಕಾರದಲ್ಲಿದೆ? ಪರ್ಯಾಯ ಪ್ರಸ್ಥಭೂಮಿ ತ್ರಿಕೋನಾಕಾರದಲ್ಲಿದೆ. ತ್ರಿಕೋನ ಯಾವ ಆಕಾರ? ತ್ರಿಕೋನಾಕಾರ, 3 ಕೋನ ತ್ರಿಕೋನಾಕಾರವಾಗಿದೆ ಪರ್ಯಾಯ ಪ್ರಸ್ಥಭೂಮಿ. ಅಷ್ಟೇ ಅಲ್ಲ, 16 ಲಕ್ಷ ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿರುವಂತಹ ತ್ರಿಕೋನವಾಗಿರುವಂತಹ ಈ ಪ್ರಸ್ಥಭೂಮಿ ಪೂರ್ವದಿಂದ ಪಶ್ಚಿಮದಿಂದ ಪೂರ್ವಕ್ಕೆ 1400 ಕಿಲೋಮೀಟರ್ ಉದ್ದವನ್ನು ಹೊಂದಿದೆ. ಎಷ್ಟು? 1400 ಕಿಲೋಮೀಟರ್ ಉದ್ದವನ್ನು ಹೊಂದಿದೆ. ಅದರ ಜೊತೆಗೆ ಎಲ್ಲಿಂದ? ಸಾತ್ಪುರ್ ಬೆಟ್ಟಗಳಿಂದ ಹಿಡಿದು ಮಹಾದೇವ ಆ ಬೆಟ್ಟಗಳನ್ನು ಸುತ್ತುವರೆದುಕೊಂಡು ಎಲ್ಲಿಯವರೆಗೆ? ರಾಜ್ಮಹಲ್ ಬೆಟ್ಟಗಳವರೆಗೆ, ಜಾರ್ಖಂಡ್ನ ರಾಜ್ಮಹಲ್ ಬೆಟ್ಟಗಳವರೆಗೆ ವಿಸ್ತಾರಗೊಂಡಿರುವಂತಹ ಈ ಪ್ರಸ್ಥಭೂಮಿ ಏನಿದೆ, ಈ ಪ್ರಸ್ಥಭೂಮಿ ಅನೇಕ ಖನಿಜಗಳ ಆಗರವಾಗಿದೆ. ಕೃಷಿ ಭೂಮಿಗೆ ಯೋಗ್ಯವಾಗಿದೆ. ಇಲ್ಲಿ ಹೊಗೆ ಸೊಪ್ಪು ಅಥವಾ ಚಹಾ ಈ ಎಲ್ಲ ಬೆಳೆಗಳನ್ನು ಇಲ್ಲಿ ಬೆಳೆಯಲಿಕ್ಕೆ ಯೋಗ್ಯವಾಗಿದೆ. ಇಲ್ಲಿ ಖನಿಜಗಳ ಸಂಪತ್ತು ಕೂಡ ಹೇರಳವಾಗಿದೆ. ಮುಂದೆ ಒಂದೊಂದೇ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಖನಿಜಗಳ ಸಂಪತ್ತು ಕೂಡ, ಆಮೇಲೆ ಅನೇಕ ಬುಡಕಟ್ಟು ಜನಾಂಗಗಳು ಈ ಪರ್ಯಾಯ ಪ್ರಸ್ಥಭೂಮಿಯ ಭಾಗಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ. ಮತ್ತು ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿರುವಂತಹ ಭಾಗ ಇದು. ಅತ್ಯಂತ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿರುವಂತಹ ಪರ್ಯಾಯ ಪ್ರಸ್ಥಭೂಮಿ ಏನಿದೆ ಇದರ ಬಗ್ಗೆ. ಸೊ ಇಲ್ಲಿ ಅನೇಕ ನದಿಗಳು ಉಗಮ ಆಗ್ತವೆ. ಸೊ ಇಲ್ಲಿ ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಒಂದು ಶಿಖರ ಬರ್ತದೆ, ನಿಮ್ಗೆ ಗೊತ್ತಿರಲಿ, ಅಣ್ಣಾಮಲೈ. ಏನು ಶಿಖರ? ಅಣ್ಣಾಮಲೈ ಅಂತ ಬರುವಂಥ ಪರ್ವತ ಶ್ರೇಣಿಯಲ್ಲಿ ಅಣ್ಣಾಮಲೈ ಅನ್ನುವ ಪರ್ವತ ಶ್ರೇಣಿಯಲ್ಲಿ ಬರುವಂತಹ ಒಂದು ಶಿಖರ ಏನಿದೆ ಅದನ್ನು ನಾವು ಏನಂತ ಕರಿತೀವಿ ಅಂದರೆ ಆನೈಮುಡಿ ಅಂತ 2695 ಮೀಟರ್ ಎತ್ತರವನ್ನು ಹೊಂದಿರುವಂತಹ ಈ ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಬರುವಂತಹ ಆನೈಮುಡಿ. ನಿಮಗೆ ಇಲ್ಲಿ ಒಂದು ಟ್ವಿಸ್ಟ್ ಹೇಳ್ಕೊಡ್ತೀನಿ, ಕ್ಲೀನಾಗಿ ಕೇಳಿಸ್ಕೊಳ್ಳಿ. ಈ ಆನೈಮುಡಿ ಇದೆಯಲ್ಲ, ಇದಕ್ಕೆ 3 ಥರ ಪ್ರಶ್ನೆಗಳನ್ನು ಕೇಳ್ತಾನೆ. 3 ಥರ ಪ್ರಶ್ನೆಗಳನ್ನು ಕೇಳ್ತಾನೆ. ಅದರ ಉತ್ತರ ಒಂದೇ ಇರ್ತದೆ, ಪ್ರಶ್ನೆಗಳು ಮಾತ್ರ 3 ಥರ ಇರ್ತದೆ. ಒಂದು, ಪರ್ಯಾಯ ಪ್ರಸ್ಥಭೂಮಿಯ ಅತ್ಯಂತ ದೊಡ್ಡ ಶಿಖರ ಯಾವುದು ಅಂತ ಕೇಳ್ತಾನೆ. ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಕಂಡುಬರುವ ಅತ್ಯಂತ ದೊಡ್ಡ ಶಿಖರ ಯಾವುದು ಅಂದರೂ ಆನೈಮುಡಿ ಅಂತಲೇ ಬರೀಬೇಕು. ದಕ್ಷಿಣ ಭಾರತದ ಅತ್ಯಂತ ದೊಡ್ಡ ಶಿಖರ ಯಾವುದು ಅಂತ ಕೇಳ್ತಾನೆ. ದಕ್ಷಿಣ ಭಾರತದಲ್ಲಿ ಕಂಡುಬರುವಂಥ ಅತ್ಯಂತ ದೊಡ್ಡ ಶಿಖರ ಯಾವುದು ಅಂದರೆ 2695 ಮೀಟರ್ ಎತ್ತರವನ್ನು ಹೊಂದಿರುವಂಥ ಆನೈಮುಡಿ ಅಂತಲೇ ನೀವು ಬರೀಬೇಕು. ಮತ್ತು ಪಶ್ಚಿಮ ಘಟ್ಟಗಳಲ್ಲಿ ಕಂಡುಬರುವ ಅತ್ಯಂತ ಎತ್ತರವಾದ ಶಿಖರ ಯಾವುದು ಅಂತ ಕೇಳಿದ್ರು ನೀವು ಆನೈಮುಡಿ ಅಂತಲೇ ಬರೀಬೇಕು. ಅಂದರೆ 3 ಕ್ವಶನ್, ಅಂದರೆ ಪ್ರಶ್ನೆಗಳನ್ನು 3 ರೀತಿಯಲ್ಲಿ ಕೇಳ್ತಾನೆ. ಅದರ ಉತ್ತರ ಮಾತ್ರ ಒಂದೇ, ನೀವು ಕನ್ಫ್ಯೂಸ್ ಆಗಬಾರ್ದು. ಒಂದು ಹೇಳ್ಕೊಡ್ತೀನಿ. ದಕ್ಷಿಣ ಭಾರತದಲ್ಲಿ ಅತ್ಯಂತ ಎತ್ತರವಾದ ಶಿಖರ, ಮತ್ತು ಪಶ್ಚಿಮ ಘಟ್ಟಗಳಲ್ಲಿ ಕಂಡುಬರುವ ಅತ್ಯಂತ ಎತ್ತರವಾದ ಶಿಖರ, ಮತ್ತು ಇಲ್ಲಿ ಭಾಗ ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಕಂಡುಬರುವಂತಹ ಅತ್ಯಂತ ಎತ್ತರವಾದ ಶಿಖರ ಯಾವುದು ಅಂತ ಕೇಳಿದ್ರೆ ನೀವು ಆನೈಮುಡಿ ಅಂತಲೇ ಬರೀಬೇಕು, ಆಯ್ತಲ್ಲ. ಸೊ ಅದಾದ ನಂತರ ಇಲ್ಲಿ ಏನಿದೆ ಈ ಪರ್ಯಾಯ ಪ್ರಸ್ಥಭೂಮಿ ಏನಿದೆ, ಈ ಪರ್ಯಾಯ ಪ್ರಸ್ಥಭೂಮಿ ಅನೇಕ ನದಿಗಳಿಗೆ ಉಗಮ ಸ್ಥಾನ ಕೂಡ ಆಗಿದೆ, ಆಯ್ತಲ್ಲ. ಅನೇಕ ನದಿಗಳು ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಹರಿದು ಹೋಗ್ತವೆ. ಅದನ್ನು ನದಿ ವ್ಯೂಹದ ಬಗ್ಗೆ ಪಾಠ ಮಾಡುವಂಥ ಸಂದರ್ಭದಲ್ಲಿ ವಿವರವಾಗಿ ಹೇಳ್ತೀನಿ. ಸೊ ಹಾಗಾಗಿ ಈ ಪರ್ಯಾಯ ಪ್ರಸ್ಥಭೂಮಿ ಏನಿದೆ, ಈ ಪರ್ಯಾಯ ಪ್ರಸ್ಥಭೂಮಿಯನ್ನು ನಾವು ಅಧ್ಯಯನ ಮಾಡಬೇಕಾದ್ರೆ 5 ಭಾಗಗಳನ್ನಾಗಿ ಮತ್ತೆ ಮಾಡ್ಕೋಬೇಕಾಗ್ತದೆ. ಎಷ್ಟು? 5 ಭಾಗಗಳು ಅಂತ ನಿಮ್ಗೆ ಗೊತ್ತಿರಲಿ. ಅಲ್ಲೆಲ್ಲ ಏನು ಬರ್ತದೆ, ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಏನೆಲ್ಲ ಬರ್ತದೆ, ಅವು ಹೇಗೆ ಪ್ರಶ್ನೆಗಳಾಗಿ ಕ್ರಿಯೇಟ್ ಆಗ್ತವೆ ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ. ನಿಮಗೆ ಗೊತ್ತಿರಲಿ, ಇದನ್ನು ಆಡಿಸ್ತಾ ಇದ್ದೀನಿ. ಸೊ ಇದು ಪರ್ಯಾಯ ಪ್ರಸ್ಥಭೂಮಿ ತ್ರಿಕೋನಾಕಾರವಾಗಿದೆ. ಪಶ್ಚಿಮದಿಂದ ಪೂರ್ವದ ಕಡೆಗೆ ಇಳಿಜಾರಾಗಿದೆ. ಇಲ್ಲಿ ನೀವು ಪರ್ಯಾಯ ಪ್ರಸ್ಥಭೂಮಿಯನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಬೇಕು ಅಂತಂದರೆ ನಿಮಗೆ ಗೊತ್ತಿರಲಿ, ಒಂದು ಅರಾವಳಿ ಪರ್ವತ ಶ್ರೇಣಿಯ ಬಗ್ಗೆ ನೀವು ತಿಳ್ಕೋಬೇಕು. ಅರಾವಳಿ ಪರ್ವತ ಶ್ರೇಣಿ ಆಯ್ತಲ್ಲ. 2 ಮಾಳ್ವಾ ಪ್ರಸ್ಥಭೂಮಿ. 3 ಬುಂದೇಲ್ಖಂಡ. 4 ಬಾಗೇಲ್ಖಂಡ.
ಬಾಗೆಲ್ ಖಂಡ. 5 ವಿಂಧ್ಯ ಪರ್ವತ ಶ್ರೇಣಿ. 6 ನಿಮಗೆ ಗೊತ್ತಿರಲಿ ಛೋಟಾ ನಾಗಾಪುರ ಪ್ರಸ್ಥಭೂಮಿ. ನಿಮ್ಗೆ ಗೊತ್ತಿರಲಿ ದಕ್ಕನ್ ಪ್ರಸ್ಥಭೂಮಿ. ನಿಮಗೆ ಗೊತ್ತಿರಲಿ ಶಿಲಾಂಗ್ ಪ್ರಸ್ಥಭೂಮಿ. ಇಷ್ಟು ನೀವು ಸಂಪೂರ್ಣವಾಗಿ ಅಧ್ಯಯನ ಮಾಡಬೇಕಾಗ್ತದೆ. ಇಷ್ಟನ್ನು ನಿಮಗೆ ಭಾರತದ ಪೆನಾನ್ಸುಲರ್ ಪ್ಲೇಟ್ಯೂ ಅಂತ ಏನು ಕರಿತೀವಿ, ಅಥವಾ ಪರ್ಯಾಯ ಪ್ರಸ್ಥಭೂಮಿ ಅಂತ ಏನು ಕರಿತೀವಿ, ಆ ಪರ್ಯಾಯ ಪ್ರಸ್ಥಭೂಮಿಯ ಬಗ್ಗೆ ಅಧ್ಯಯನ ಮಾಡಬೇಕಾದ್ರೆ ನೀವು ಇಷ್ಟು ಭಾಗಗಳನ್ನು ಅಧ್ಯಯನ ಮಾಡಬೇಕಾಗ್ತದೆ. ಅಂದರೆ 5 ಭಾಗ ಅಂತ ಹೇಳಿದೆ ನಾನು, 8 ಭಾಗಗಳನ್ನಾಗಿ ಮಾಡಿಕೊಂಡು ಅಧ್ಯಯನ ಮಾಡಬೇಕಾಗ್ತದೆ. ಈ ಎಲ್ಲದರ ಬಗ್ಗೆ ನಿಮಗೆ ಮಾಹಿತಿ ಗೊತ್ತಾದರೆ ಸಂಪೂರ್ಣವಾಗಿ ನಿಮಗೆ ಪರ್ಯಾಯ ಪ್ರಸ್ಥಭೂಮಿ, ದಕ್ಷಿಣ ಭಾರತದ ಅತ್ಯಂತ ದೊಡ್ಡ ಭೌಗೋಳಿಕ ವಿಭಾಗ ಏನಿದೆ ಅದರ ಸಂಪೂರ್ಣ ಮಾಹಿತಿ ನಿಮಗೆ ಸಿಗ್ತದೆ. ಆಯ್ತಲ್ಲ. ಇಲ್ಲಿ ಅನೇಕ ಪ್ರಶ್ನೆಗಳನ್ನು ತೆಗಿತಾನೆ, ಹೌದಲ್ಲ. ಅನೇಕ ಪ್ರಶ್ನೆಗಳು ಹೆಂಗೆ ತೆಗಿತಾನೆ, ಹೇಗೆ ಕ್ರಿಯೇಟ್ ಆಗ್ತವೆ ಅಂತ ಹೇಳ್ತೀನಿ ಕೇಳಿ. ಸೊ ಈಗ ಪರ್ಯಾಯ ಪ್ರಸ್ಥಭೂಮಿ ನಾನು ಹೇಳಿದೆ, ಹೌದಲ್ವಾ. ಎಲ್ಲಿಂದ ಉತ್ತರದಿಂದ ದಕ್ಷಿಣದವರೆಗೆ ತ್ರಿಕೋನಾಕಾರವಾಗಿರುವಂತಹ ಮತ್ತು ಉತ್ತರದಿಂದ ದಕ್ಷಿಣದ ಕಡೆಗೆ ಕಿರಿದಾಗಿರುವಂತಹ ಮತ್ತು ಪಶ್ಚಿಮದಿಂದ ಪೂರ್ವಕ್ಕೆ ಇಳಿಜಾರಾಗಿರುವಂತಹ ಭಾಗ ಏನಿದೆ, ಈ ಭಾಗ ಅಪ್ ಟು ಕನ್ಯಾಕುಮಾರಿಯವರೆಗೆ ಕಂಡುಬರುವಂಥ ಈ ಭಾಗದಲ್ಲಿ ಬರುವಂತಹ ಅರಾವಳಿ ಪರ್ವತ ಶ್ರೇಣಿಯ ಬಗ್ಗೆ ನೀವು ತಿಳ್ಕೋಬೇಕಾಗ್ತದೆ. ಯಾವುದರ ಬಗ್ಗೆ? ಅರಾವಳಿ ಪರ್ವತ ಶ್ರೇಣಿ. ಏನು ಅರಾವಳಿ ಪರ್ವತ ಶ್ರೇಣಿ ಅಂದರೆ ಏನು? ಇದೊಂದು ಬಹಳ ವಿಶೇಷವಾದಂತಹ ವಿಷಯ. ಇದು ಅರಾವಳಿ ಪರ್ವತ ಶ್ರೇಣಿ ನಿಮ್ಗೆ ಗೊತ್ತಿರಲಿ, ಭಾಳ ವಿಶೇಷವಾದಂತಹ ಒಂದು ಸಬ್ಜೆಕ್ಟ್ ಇದು, ಅಂದರೆ ವಿಷಯ ಇದು. ಏನಪ್ಪ ಅರಾವಳಿ ಪರ್ವತ ಶ್ರೇಣಿ ಅಂದರೆ? ಇದೊಂದು ಪುರಾತನ ಪರ್ವತ ಶ್ರೇಣಿ. ಅರಾವಳಿ ಪರ್ವತ ಶ್ರೇಣಿ ಭಾರತದ ಪುರಾತನ ಪರ್ವತ ಶ್ರೇಣಿ. ಭಾರತದ ಒಂದು ಪುರಾತನ ಪರ್ವತ ಶ್ರೇಣಿ. ಮಡಿಕೆ ಪರ್ವತ ಅಂತ ಕರೀತಾರೆ. ಇಟ್ ಇಸ್ ಕಾಲ್ಡ್ ಆಸ್ ಯಂಗ್ ಫೋಲ್ಡ್ ಅಂತಾರೆ. ಮಡಿಕೆ ಪರ್ವತಗಳನ್ನು ಯಂಗ್ ಫೋಲ್ಡ್ ಅಂತ ಕರೀತಾರೆ. ನಿಮಗೆ ಗೊತ್ತಿರಲಿ ಪುರಾತನ ಪರ್ವತ ಶ್ರೇಣಿ ಏನಿದೆ, ಸೊ ಇದು ಅರಾವಳಿ. ಎಲ್ಲಿಂದ ಪ್ರಾರಂಭ ಆಗ್ತದೆ ಅರಾವಳಿ? ನಿಮಗೆ ಗೊತ್ತಿರಲಿ ಗುಜರಾತಿನ ಪಾಲನಪುರದಿಂದ ಪಾಲನಪುರ ಏನಿದೆ, ಪಾಲನಪುರದಿಂದ ಸುಮಾರು ಇಲ್ಲಿ ಹರಿಯಾಣ, ಮತ್ತು ದೆಹಲಿ. ರಾಜಸ್ಥಾನ, ಹರಿಯಾಣ, ಗುಜರಾತಿನ ಪಾಲನಪುರದಿಂದ ಇಲ್ಲಿ ಏನಿದೆ ದೆಹಲಿ, ಅಂದರೆ ಈಶಾನ್ಯ ದಿಕ್ಕಿಗೆ ಮುಂದುವರೆದಿರುವಂತಹ ಅರಾವಳಿ ಪರ್ವತ ಶ್ರೇಣಿ ಏನಿದೆ, ಇಲ್ಲಿ ದೆಹಲಿ ಇದೆ, ದೆಹಲಿಯವರೆಗೂ ಮುಂದುವರೆದಿದೆ ಅರಾವಳಿ ಪರ್ವತ ಶ್ರೇಣಿ. ಗುಜರಾತಿನ ಪಾಲನಪುರದಿಂದ ನಿಮಗೆ ಗೊತ್ತಿರಲಿ ಸುಮಾರು 800 ಕಿಲೋಮೀಟರ್, 800 ಕಿಲೋಮೀಟರ್ ದೂರವನ್ನು ಹೊಂದಿರುವಂತಹ ಈ ಪರ್ವತ ಶ್ರೇಣಿ ಏನಿದೆ ಸುಮಾರು 3 ರಾಜ್ಯಗಳನ್ನು ಸೀಳಿಕೊಂಡು ಹೋಗ್ತದೆ. ಅದರಲ್ಲಿ ನಿಮಗೆ ಗೊತ್ತಿರಲಿ ರಾಜಸ್ಥಾನ್ ಏನಿದೆ, ರಾಜಸ್ಥಾನವನ್ನು 2 ಭಾಗಗಳನ್ನಾಗಿ ಮಾಡ್ತದೆ. ಅರಾವಳಿ ಪರ್ವತ ಶ್ರೇಣಿ ಏನು ಭಾರತದ ಅತ್ಯಂತ ಪುರಾತನ ಪರ್ವತ ಶ್ರೇಣಿ, ಹಿಮಾಲಯ ಪರ್ವತ ಶ್ರೇಣಿ ಆಗಿದ್ದು ನಮಗೆ ಗೊತ್ತಿದೆ. 120 ದಶಲಕ್ಷ ವರ್ಷಗಳ ಹಿಂದೆ ಏನು ತೇತಿಸ್ ಅನ್ನುವ ಒಂದು ಸಮುದ್ರ ಇತ್ತು ಅಥವಾ ಸಾಗರ ಇತ್ತು, ಅದನ್ನು ನಾವು ಏನು ಸುತ್ತಲಿಂದ ಬಂದಂಥ ಮಣ್ಣು ಸಂಚಯನಗೊಂಡು ಪದರಗಳಾಗಿ ಮಾರ್ಪಟ್ಟು ಮಡಿಕೆ ಪರ್ವತಗಳಾಗಿ ನಿರ್ಮಾಣಗೊಂಡಿದ್ದು ನಮಗೆ ಗೊತ್ತಿದೆ. ಆದರೆ ಈ ಅರಾವಳಿ ಪರ್ವತ ಶ್ರೇಣಿ ಏನಿದೆ, ಈ ಅರಾವಳಿ ಪರ್ವತ ಶ್ರೇಣಿ ಅತ್ಯಂತ ಪುರಾತನವಾದ ಪರ್ವತ ಶ್ರೇಣಿ, ನಮಗೆ ಗೊತ್ತಿಲ್ಲ ಯಾವಾಗ ಇದು ಕ್ರಿಯೇಟ್ ಆಗಿದೆ. ಸಾಮಾನ್ಯ ಭೂಮಿ ಯಾವಾಗ ಉಗಮ ಆಯಿತು ಆವಾಗ ಕ್ರಿಯೇಟ್ ಆಗಿರಬೇಕು ಅಂತ. ಓಕೆ, ಇರಲಿ. ಈ ರಾಜಸ್ಥಾನವನ್ನು ನಿಮ್ಗೆ ಗೊತ್ತಿರಲಿ ಪಶ್ಚಿಮ ರಾಜಸ್ಥಾನ ಮತ್ತು ಪೂರ್ವ ರಾಜಸ್ಥಾನ ಅಂತ 2 ಭಾಗಗಳನ್ನಾಗಿ ಮಾಡಿದೆ. ಅರಾವಳಿ ಪರ್ವತ ರಾಜಸ್ಥಾನವನ್ನು 2 ಭಾಗಗಳನ್ನಾಗಿ ಮಾಡಿದೆ. ಈ ದಕ್ಷಿಣ ಅಂದರೆ ಪಶ್ಚಿಮ ಏನು ಭಾಗ ಇದೆ ಇದು ಮರುಭೂಮಿಯಿಂದ ಕೂಡಿದೆ. ಏನು ಮರುಭೂಮಿ ಅಂದರೆ ಇಟ್ ಈಸ್ ಒನ್ ಆಫ್ ದ ಡೆಸಾರ್ಟ್. ದಕ್ಷಿಣ ಅಂದರೆ ಏನು ಇದೆ ಈ ಮರುಭೂಮಿಯಿಂದ ಕೂಡಿದೆ. ಗೊತ್ತಿರಲಿ ನಿಮಗೆ, ಇದು ಕೃಷಿಗೆ ಯೋಗ್ಯವಾದ ಭೂಮಿಯಾಗಿದೆ. ನಿಮ್ಗೆ ಗೊತ್ತಿರಲಿ
ಅರಾವಳಿ ಪರ್ವತ, ಈ ಥಾರ್ ಮರುಭೂಮಿ ಅಂತ ಕರಿತೀವಿ, ಥಾರ್ ಡೆಸಾರ್ಟ್. ಓಕೆ, ಸೊ ಈ ಥಾರ್ ಮರುಭೂಮಿ ಏನಿದೆ ರಾಜಸ್ಥಾನವನ್ನು ಅರಾವಳಿ ಪರ್ವತ ಶ್ರೇಣಿ 2 ಭಾಗಗಳನ್ನಾಗಿ ಮಾಡಿದೆ. ಪಶ್ಚಿಮ ಭಾಗ ಏನಿದೆ ಅದು ಥಾರ್ ಮರುಭೂಮಿಯಿಂದ ಕೂಡಿದೆ. ಇದು ಕೃಷಿಗೆ ಯೋಗ್ಯವಾದ ಭೂಮಿಯಾಗಿದೆ. ನಿಮ್ಗೆ ಗೊತ್ತಿರಲಿ, ಅರಾವಳಿ ಅಂದರೆ ದೆಹಲಿಯ ಪಾಲನಪುರದಿಂದ ಸುಮಾರು ಅಂದರೆ ಗುಜರಾತಿನ ಪಾಲನಪುರದಿಂದ ದೆಹಲಿಯವರೆಗೆ 800 ಕಿಲೋಮೀಟರ್ ಉದ್ದವನ್ನು ಹೊಂದಿರುವಂತಹ ಈ ಪರ್ವತ ಶ್ರೇಣಿ ಏನಿದೆ ಇದು ಹರಿಯಾಣದಿಂದ ದೆಹಲಿಯವರೆಗೆ ವ್ಯಾಪಿಸಿದೆ. ನಿಮಗೆ ಗೊತ್ತಿರಲಿ, ಈ ಅರಾವಳಿ ಪರ್ವತ ಶ್ರೇಣಿಯಲ್ಲಿ ಬರುವಂಥ ಅತ್ಯಂತ ಹೆಚ್ಚು ವಿಷಯಗಳಿದ್ದಾವೆ. ಸೊ ಅವನ್ನು ನೀವು ಒಂದೊಂದೇ ತಿಳ್ಕೊಬೇಕಾಗ್ತದೆ. ಓಕೆ, ಅರಾವಳಿ ಪರ್ವತ ಶ್ರೇಣಿಯಲ್ಲಿ ಇನ್ನು ಏನು ವಿಶೇಷಗಳಂತ, ಅನೇಕ ನದಿಗಳಿಗೆ ಉಗಮ ಸ್ಥಾನವಾಗಿದೆ. ಅನೇಕ ನದಿ, ಮಾಹಿ, ಸಬರಮತಿ ಮತ್ತು ಧೋನಿ, ಅನೇಕ ನದಿಗಳು ಮಾಹಿ, ಸಬರಮತಿ ಮತ್ತು ಏನಿದೆ ಈಗ ಈ ನದಿಗಳೇನಿದ್ದಾವೆ ಮಾಹಿ, ಸಬರಮತಿ ಮತ್ತು ಲೂನಿ, ಈ ನದಿಗಳು ಅರಾವಳಿ ಪರ್ವತ ಶ್ರೇಣಿಯಲ್ಲಿ ಉಗಮವಾಗ್ತವೆ. 3 ನದಿಗಳು, ಪ್ರಮುಖವಾದ 3 ನದಿಗಳು ನೆನಪಿರಬೇಕು, ಮಾಹಿ, ಸಬರಮತಿ, ಲೂನಿ. ಸಬರಮತಿ ಗೊತ್ತಿರಬೇಕು ನಿಮಗೆ, ಆ ಸಬರಮತಿ ಆಶ್ರಮ ಗೊತ್ತಿರಬೇಕು. ಮಹಾತ್ಮ ಗಾಂಧೀಜಿಯವರು ನಿಮ್ಗೆ ಗೊತ್ತಿರಬೇಕು, ಅವರ ಹೆಂಡತಿ ಪುತಲಿಬಾಯಿ ಅವರು ನಿಮ್ಗೆ ನೆನಪಾಗಬೇಕು ಸಬರಮತಿ ಅಂದರೆ. ಓಕೆ, ಈ ಸಬರಮತಿ ಏನಿದೆ, ಈ ಸಬರಮತಿ ಮತ್ತು ಮಾಹಿ ಹಾಗೂ ಲೂನಿ ಎನ್ನುವ 3 ನದಿಗಳು ಇಲ್ಲಿ ಉಗಮವಾಗುತ್ತವೆ. ಪಾಯಿಂಟ್ ನಂಬರ್ 1, ಈ ಬೆಟ್ಟಗಳಲ್ಲಿ ಬೆಣಚುಕಲ್ಲು, ಈ ಬೆಟ್ಟಗಳೇನಿದ್ದಾವೆ ಬೆಣಚುಕಲ್ಲು, ಸೀಸ್ ಮತ್ತು ನಿಸ್ಟ್ ಅಂತ ಏನಿದ್ದಾವೆ, ಸಿಸ್ಟ್ ಅಂತ ಈ ಶಿಲೆಗಳು ಕಂಡುಬರುತ್ತವೆ. ಇಲ್ಲಿ ಬೆಣಚುಕಲ್ಲುಗಳು, ನೀಸ್ ಮತ್ತು ಸಿಸ್ಟ್ ಅನ್ನುವ ಶಿಲೆಗಳು ಕಂಡುಬರುತ್ತವೆ. ಅಷ್ಟೇ ಅಲ್ಲ, ಈ ಪರ್ವತ ಏನಿದೆ ಅಂದರೆ ಅರಾವಳಿ ಪರ್ವತ ಶ್ರೇಣಿಯಲ್ಲಿ ಅತ್ಯಂತ ಎತ್ತರವಾದ ಒಂದು ಶಿಖರವಿದೆ. ಅದನ್ನು ಅತ್ಯಂತ ಎತ್ತರವಾದ ಶಿಖರ ಯಾವುದು ಅಂದರೆ ಗುರು ಶಿಖರ ಅಂತ ಕರಿತೀವಿ. ಏನಂತ ಕರಿತೀವಿ? ಅತ್ಯಂತ ಎತ್ತರವಾದ ಶಿಖರ ಗುರು ಶಿಖರ. 1722 ಮೀಟರ್ ಎತ್ತರವನ್ನು ಹೊಂದಿರುವಂತಹ ಗುರು ಶಿಖರ ಅರಾವಳಿ ಪರ್ವತ ಶ್ರೇಣಿಯ ಅತ್ಯಂತ ಎತ್ತರವಾದ ಶಿಖರ. ನಿಮ್ಗೆ ಗೊತ್ತಿರಲಿ, ಅರಾವಳಿ ಪರ್ವತ ಶ್ರೇಣಿಯ ಅತ್ಯಂತ ಎತ್ತರವಾದ ಶಿಖರ ಗುರು ಶಿಖರ 1722 ಮೀಟರ್ ಎತ್ತರವನ್ನು ಹೊಂದಿದೆ. ಆಯ್ತಲ್ಲ, ಅದರ ಜೊತೆಗೆ ಈ ಅರಾವಳಿ ಪರ್ವತ ಶ್ರೇಣಿ ಏನಿದೆ ಇಲ್ಲಿ ಮೌಂಟ್ ಅಬು ಅಂತ ಕಾಣಿಸಿಕೊಳ್ತದೆ. ಏನು? ಮೌಂಟ್ ಅಬು ಇದೆ ಗಿರಿಧಾಮ. ನಿಮಗೆ ಗೊತ್ತಿರಲಿ, ಮೌಂಟ್ ಅಬು ವಿಶೇಷ ಏನು ಅಂದರೆ ಅರಾವಳಿ ಪರ್ವತ ಶ್ರೇಣಿಯಲ್ಲಿ ಕಂಡುಬರುವ ಮೌಂಟ್ ಅಬು ಏನಿದೆ ಇಲ್ಲಿ ಇದು ನಿಮಗೆ ಯಾವುದು ಈಶ್ವರಿ ಬ್ರಹ್ಮಕುಮಾರಿ ಸಮಾಜ ಅಂತ ಏನಿದೆ ಅದರ ದೊಡ್ಡ ಆಫೀಸ್ ಕೂಡ ಇಲ್ಲೇ ಇದೆ. ಅಂದರೆ ಮೌಂಟ್ ಅಬುನಲ್ಲಿ ಬ್ರಹ್ಮಕುಮಾರಿ ಈಶ್ವರಿ ಸಮಾಜದ ಇದಿದೆ. ಇದನ್ನು ಪಶ್ಚಿಮ ಅಂದರೆ ಮೌಂಟ್ ಅಬು ಏನಿದೆ ಈ ಮೌಂಟ್ ಅಬುವನ್ನು ನಾವು ಏನಂತ ಕರಿತೀವಿ ಅಂದರೆ ನಿಮ್ಗೆ ಗೊತ್ತಿರಲಿ, ಪಶ್ಚಿಮ ಭಾರತದ ಗಿರಿಧಾಮಗಳ ರಾಣಿ. ಪಶ್ಚಿಮ ಭಾರತದ ಗಿರಿಧಾಮಗಳ ರಾಣಿ ಆಯ್ತಲ್ಲ. ಪಶ್ಚಿಮ ಭಾರತದ ಗಿರಿಧಾಮಗಳ ರಾಣಿ ಎಂದು ಮೌಂಟ್ ಅಬುನ ಕರೀತಾರೆ. ನಿಮಗೆ ಗೊತ್ತಿರಲಿ, ಮೌಂಟ್ ಅಬು ಏನಿದೆ ಪಶ್ಚಿಮ ಭಾರತದ ಗಿರಿಧಾಮಗಳ ರಾಣಿ ಅಂತ ಕರೀತಾರೆ. ಅಷ್ಟೇ ಅಲ್ಲ, ಮೌಂಟ್ ಅಬುನಲ್ಲಿ ದಿಲ್ವಾರ್ ದೇವಾಲಯ ಇದೆ. ಏನಿದೆ? ದಿಲ್ವಾರ್ ದೇವಾಲಯ. ಮೌಂಟ್ ಅಬುನಲ್ಲಿ ನಿಮಗೆ ಗೊತ್ತಿರಲಿ ದಿಲ್ವಾರ್ ದೇವಾಲಯ ಇದೆ. ಓಕೆ, ಈ ಮೌಂಟ್ ಅಬುನಲ್ಲಿ ಕಂಡುಬರುವಂತಹ ದಿಲ್ವಾರ್ ದೇವಾಲಯ ಯಾವುದಪ್ಪ ಅಂತ ಅಂದರೆ ವಿಶೇಷವಾಗಿ ನಿಮ್ಗೆ ಗೊತ್ತಿರಲಿ ಅಂದರೆ ಭಾರತದಲ್ಲಿ ಇತಿಹಾಸವನ್ನು ನಾನು ಅಧ್ಯಯನ ಹೇಳಬೇಕಾದ್ರೆ ಈ ಚಾಪ್ಟರ್ ಬಂದಾಗ ನಾನು ವಿಶೇಷವಾಗಿ ಹೇಳ್ತೀನಿ. ಭಾರತದಲ್ಲಿ ಹೊಸ ಧರ್ಮಗಳ ಉದಯ ಆಗ್ತದೆ ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ. ಕ್ರಿಸ್ತಪೂರ್ವ 6ನೇ ಶತಮಾನವನ್ನು ಆಶ್ಚರ್ಯಕರ ಶತಕ ಅಂತ ಕರೀತಾರೆ. ಬಿಕಾಸ್ ಆಫ್ ಏಕೆಂದರೆ 2 ಹೊಸ ಧರ್ಮಗಳು ಉದಯ ಆಗ್ತವೆ. ವೈದಿಕ ಸಾಹಿತ್ಯ, ವೈದಿಕ ಧರ್ಮದ ನಂತರ 2 ಹೊಸ ಧರ್ಮಗಳು ಉದಯ ಆಗ್ತವೆ. ಅದರಲ್ಲಿ ಜೈನ ಧರ್ಮ ಮತ್ತು ಬೌದ್ಧ ಧರ್ಮ ಅಂತ. ಈ ಜೈನ ಧರ್ಮ ಅಂದರೆ ಹಿಂದೂ ಧರ್ಮವನ್ನು ಪ್ರತಿಭಟಿಸಿದ ಮೊದಲ ಧರ್ಮ ಯಾವುದು ಅಂತ ಕೇಳಿದ ಪ್ರಶ್ನೆ. ಸೊ ಹಾಗಾಗಿ ಜೈನ ಧರ್ಮ ಏನಿದೆ ಆ ಜೈನ ಧರ್ಮಕ್ಕೆ ಸಂಬಂಧಪಟ್ಟ ಅಂದರೆ ಜೈನ ಧರ್ಮ 2 ಭಾಗಗಳನ್ನಾಗಿ ವಿಭಾಗ ಆಗ್ತದೆ. ಜೈನ ಧರ್ಮ 2 ಭಾಗ. ಈ 2 ಭಾಗದಲ್ಲಿ ಒಬ್ಬರನ್ನ ದಿಗಂಬರರು ಅಂತ ಕರಿತೀವಿ, ದಿಗಂಬರ, ಇನ್ನೊಂದನ್ನು ಶ್ವೇತಾಂಬರ ಅಂತ ಕರಿತೀವಿ. ಈ ದಿಗಂಬರ ಮತ್ತು ಶ್ವೇತಾಂಬರ ಏನಿದ್ದಾರೆ ಇವರು ದಕ್ಷಿಣ ಭಾರತದಲ್ಲಿ ನೆಲೆಗೊಂಡರು, ಇವರು ಉತ್ತರ ಭಾರತದಲ್ಲಿ ನೆಲೆಗೊಂಡರು. ಹಾಗಾಗಿ
ಇಲ್ಲಿ ಇನ್ನೊಂದು ಕ್ವಶನ್ ಕೇಳ್ತಾನಂದರೆ ದಿಲ್ವಾರ್ ದೇವಾಲಯ ಏನಿದೆ ಇಲ್ಲಿ ಜೈನ ಧರ್ಮದ 24 ಜನ ತೀರ್ಥಂಕರರೇನಿದ್ದಾರೆ ಆ ತೀರ್ಥಂಕರನ ಒಳಗೊಂಡಿದೆ. ತೀರ್ಥಂಕರರ ಏನಿದೆ ಶಿಲೆಗಳಿದ್ದಾವೆ. 24 ಜನ ತೀರ್ಥಂಕರರು ಏನಿದ್ದಾರೆ ಆ 24 ಜನ ತೀರ್ಥಂಕರರ ಮೂರ್ತಿಗಳೇನಿದ್ದಾವೆ ಅವು ದಿಲ್ವಾರ್ ದೇವಾಲಯದಲ್ಲಿ ಕಂಡು ಬರ್ತವೆ. ಅಷ್ಟೇ ನಿಮಗೆ ಭಾಳ ಇಂಪಾರ್ಟೆಂಟಾಗಿ ನಿಮ್ಗೆ ಗೊತ್ತಾಗಬೇಕಾಗಿರೋದೇನು, ದಿಲ್ವಾರ್ ದೇವಾಲಯ ಆಯ್ತಲ್ಲ 24 ಜನ ತೀರ್ಥಂಕರರು ಇಲ್ಲಿ ಕಂಡು ಬರ್ತಾರೆ. ಹಾಗಾಗಿ ಈ ಪ್ರದೇಶ ಏನಿದೆ ಈ ಪ್ರದೇಶವನ್ನು ನಾವು ಶ್ವೇತಾಂಬರರ ಕಾಶಿ ಅಂತ ಕರಿತೀವಿ. ಏನಂತ ಕರಿತೀವಿ? ಶ್ವೇತಾಂಬರರ ಕಾಶಿ. ಮೌಂಟ್ ಅಬುವನ್ನು ಶ್ವೇತಾಂಬರರ ಕಾಶಿ, ಮೌಂಟ್ ಅಬು ಏನಿದೆ ಇದನ್ನು ಶ್ವೇತಾಂಬರರ ಕಾಶಿ, ಶ್ವೇತಾಂಬರ ಅಂತ ಏನಿದೆ ಜೈನ ಧರ್ಮದ 2 ಭಾಗಗಳಲ್ಲಿ ಒಂದು ಭಾಗ ಶ್ವೇತಾಂಬರರ ಕಾಶಿ ಅಂತ ಯಾವುದನ್ನು ಕರೀತಾರೆ ಅಂದರೆ ಮೌಂಟ್ ಅಬು. ಪಶ್ಚಿಮ ಭಾರತದ ಗಿರಿಧಾಮಗಳ ರಾಣಿ ಮೌಂಟ್ ಅಬು, ನಿಮ್ಗೆ ಗೊತ್ತಿರಲಿ. ಸೊ ಅದ್ರ ಜೊತೆಗೆ 24 ಜನ ತೀರ್ಥಂಕರ ಅಂದರೆ ದಕ್ಷಿಣ ಭಾರತದಲ್ಲಿರುವಂಥ ಜೈನ ಕಾಶಿ ಯಾವುದು ಅಂದರೆ ನೀವು ಶ್ರವಣಬೆಳಗೊಳ ಬರಬೇಕಾಗ್ತದೆ. ದಕ್ಷಿಣ ಭಾರತದ ದಿಗಂಬರರ ಜೈನ ಕಾಶಿ ಯಾವುದು? ಶ್ರವಣಬೆಳಗೊಳ. ಇದು ಉತ್ತರ ಭಾರತದ ಜೈನ ಕಾಶಿ ಮೌಂಟ್ ಅಬು. ಇಲ್ಲಿ 24 ಜನ ತೀರ್ಥಂಕರರ ಮೂರ್ತಿಗಳನ್ನು ಒಳಗೊಂಡಿರುವಂತಹ ದಿಲ್ವಾರ್ ದೇವಾಲಯ ಕೂಡ ಇಲ್ಲಿ ಕಂಡು ಬರ್ತದೆ. ಸೊ ಆಯ್ತಲ್ಲ. ಸೊ ಇನ್ನೂ ವಿಶೇಷವಾಗಿ ನಾವು ಇಲ್ಲಿ ಕಂಡುಬರುವಂಥ ಮೌಂಟ್ ಎವರೆಸ್ಟ್ ಏನಿದೆ ಇಲ್ಲಿ ಕಂಡುಬರುವಂಥ ಆಡಿಸ್ತಾ ಇದ್ದೀನಿ. ಇಲ್ಲಿ ಕಂಡುಬರುವಂತಹ ಇನ್ನೂ ವಿಶೇಷಗಳು ಏನು ಅಂತಂದರೆ ನಿಮಗೆ ಗೊತ್ತಿರಲಿ, ಮೌಂಟ್ ಅಬು ಏನಿದೆ ಅನೇಕ ನದಿಗಳ ಉಗಮ ಸ್ಥಾನದ ಜೊತೆಗೆ ಮೌಂಟ್ ಅಬು ಅನೇಕ ನದಿಗಳ ಉಗಮ ಸ್ಥಾನ ಆಗಿದೆ. ಅಷ್ಟೇ ಅಲ್ಲ, ಶ್ವೇತಾಂಬರರ ಕಾಶಿ ಅಂತ ಕರೀತಾರೆ. ಇದರ ಜೊತೆಗೆ ಇಲ್ಲಿ ಅರಾವಳಿ ಪರ್ವತ ಶ್ರೇಣಿಯಲ್ಲಿ ರೈಸಾನಾ ಬೆಟ್ಟಗಳು ಅಂತ ಬರ್ತವೆ. ಅರಾವಳಿ ಪರ್ವತ ಶ್ರೇಣಿಯಲ್ಲಿ ರೈಸಾನಾ ಬೆಟ್ಟಗಳು. ಈ ರೈಸಾನಾ ಬೆಟ್ಟಗಳು ಅರಾವಳಿ ಪರ್ವತ ಶ್ರೇಣಿಯ ಮುಂದುವರೆದ ಭಾಗ ಈ ದೆಹಲಿಯವರೆಗೆ ವ್ಯಾಪಿಸಿದ್ದಾವೆ. ದೆಹಲಿಯವರೆಗೆ. ಈ ದೆಹಲಿಯಲ್ಲಿ ಭಾರತದ ಪ್ರೆಸಿಡೆಂಟ್ ಅಂತ ನಾವೇನು ಹೇಳ್ತೀವಿ, ರಾಷ್ಟ್ರಪತಿಗಳು. ಈಗ ಯಾರು ರಾಷ್ಟ್ರಪತಿಗಳು ಯಾರಿದ್ದಾರೆ ಈಗ? ಸೊ ಅದನ್ನು ನಮಗೆ ಕಮೆಂಟ್ ಬಾಕ್ಸಲ್ಲಿ ಕಳಿಸ್ಕೊಡಿ, ನಿಮಗೆ ನೆನಪಿದೆಯಾ ಇಲ್ವ ಅಂತ. ಸಾಮಾನ್ಯ ನೆನಪಿರುತ್ತೆ, ಇರಲಿ. ರೈಸಾನಾ ಬೆಟ್ಟಗಳೇನಿದ್ದಾವೆ ಈ ರೈಸಾನಾ ಬೆಟ್ಟಗಳಲ್ಲೇ ಏನು ಅರಾವಳಿ ಪರ್ವತ ಶ್ರೇಣಿಯಲ್ಲಿ ಕಂಡುಬರುವಂತಹ ರೈಸಾನಾ ಬೆಟ್ಟಗಳಲ್ಲಿ ರಾಷ್ಟ್ರಪತಿ ಭವನ ಇದೆ. ಏನಿದೆ? ರಾಷ್ಟ್ರಪತಿ ಭವನ ಇದೆ. ನಿಮಗೆ ಗೊತ್ತಿರಲಿ. ಅಂದರೆ ಈ ಅರಾವಳಿ ಪರ್ವತ ಶ್ರೇಣಿ ಏನಿದೆ ಈ ಅರಾವಳಿ ಪರ್ವತ ಶ್ರೇಣಿ ನಿಮ್ಗೆ ಗೊತ್ತಿರಲಿ ಅಂದರೆ ದಕ್ಷಿಣ ಭಾರತದ ಪರ್ಯಾಯ ಪ್ರಸ್ಥಭೂಮಿಗೆ ಇದು ಕೂಡ ಒಂದು ಭಾಗವಾಗಿದೆ. ಅಂದರೆ ಅತ್ಯಂತ ದೊಡ್ಡ ಭೌಗೋಳಿಕ ವಿಭಾಗ ಏನಿದೆ ಅದರಲ್ಲಿ ಇದು ಒಂದು ಕೂಡ ಭಾಗ. ಇಲ್ಲಿಯವರೆಗೆ ಸುಮಾರು ಈ ಭಾಗ ಏನಿದೆ ಇಲ್ಲಿಯವರೆಗೆ ಕಾಣಿಸಿಕೊಳ್ತದೆ ಅರಾವಳಿ ಪರ್ವತ ಶ್ರೇಣಿ. ಆಯ್ತಲ್ಲ. ಸಿಸ್ಟ್ ಮತ್ತು ಅನೇಕ ಶಿಲೆಗಳಿಂದ ಕೂಡಿರುವಂತಹ ಈ ಭಾಗ ಏನಿದೆ ಅರಾವಳಿ ಪರ್ವತ ಶ್ರೇಣಿ, ಅದರ ಬಗ್ಗೆ ಇಷ್ಟು ನೀವು ತಿಳ್ಕೊಬೇಕಾಗ್ತದೆ. ಪ್ರಶ್ನೆಗಳು ಅತ್ಯಂತ ಹೆಚ್ಚಾಗಿ ಕೇಳ್ತವೆ. ಅದರಲ್ಲೂ ಮೌಂಟ್ ಅಬು ಪಶ್ಚಿಮ ಭಾರತದ ಗಿರಿಧಾಮಗಳ ರಾಣಿಯಿಂದ ಆಗ್ಬೋದು, ಅದು 24 ಜನ ತೀರ್ಥಂಕರನ್ನು ಒಳಗೊಂಡಂತಹ ಮೂರ್ತಿಗಳನ್ನು ಒಳಗೊಂಡಂತಹ ದಿಲ್ವಾರ್ ದೇವಾಲಯದ ಬಗ್ಗೆ ಆಗ್ಬೋದು, ಅಥವಾ ರಾಷ್ಟ್ರಪತಿ ಭವನ ಅರಾವಳಿ ಪರ್ವತ ಶ್ರೇಣಿಯಲ್ಲಿ ಕಂಡುಬರುವಂಥ ರೈಸಾನಾ ಬೆಟ್ಟಗಳಲ್ಲಿ ಕಂಡುಬರ್ತದೆ. ಅರಾವಳಿ ಪರ್ವತ ಶ್ರೇಣಿ ಅತ್ಯಂತ ನಿಮ್ಗೆ ಗೊತ್ತಿರಲಿ, ಅರಾವಳಿ ಪರ್ವತ ಶ್ರೇಣಿಗೆ ಸುಮಾರು 80 ಕಿಲೋಮೀಟರ್ ದೂರದಲ್ಲಿ ಒಂದು ಸಾಂಬಾರ್ ಸರೋವರ ಅಂತ ಬರ್ತದೆ. ಸಾಂಬಾರ್ ಸರೋವರ ನಿಮ್ಗೆ ಗೊತ್ತಿರಲಿ, ಇದು ಕೂಡ ರಾಜಸ್ಥಾನದ ಕಡೆ ಬರುವಂಥದ್ದು. ಸಾಂಬಾರ್ ಸರೋವರ ಏನಿದೆ ಇದು ರಾಜಸ್ಥಾನದ ಭಾಗದಲ್ಲಿ ಕಾಣಿಸ್ಕೊಳ್ತದೆ. ಅರಾವಳಿ ಪರ್ವತ ಶ್ರೇಣಿಯ 80 ಕಿಲೋಮೀಟರ್ ದೂರದಲ್ಲಿ ಸಾಂಬಾರ್. ಈ ಸಾಂಬಾರ್ ಭಾರತದಲ್ಲಿ ಅತ್ಯಂತ ಹೆಚ್ಚು ಉಪ್ಪನ್ನು ಉತ್ಪಾದನೆ ಮಾಡುವಂಥದ್ದು. ಇದು ಹೆಂಗೆ ಅಂದರೆ ಮಳೆಗಾಲದಲ್ಲಿ ಈ ಸಾಂಬಾರ್ ಸರೋವರದ ವಿಶೇಷಣೆ ಅಷ್ಟು, ಮಳೆಗಾಲದಲ್ಲಿ ಸಂಪೂರ್ಣವಾಗಿ ನೀರು ತುಂಬಿಕೊಳ್ಳುತ್ತೆ, ಬೇಸಿಗೆ ಕಾಲದಲ್ಲಿ ಸಂಪೂರ್ಣವಾಗಿ ನೀರು ಹಿಂಗಿ ಏನಾಗ್ತದೆ ಉಪ್ಪಾಗುತ್ತೆ, ನಾವು ಹೋಗಿ ತುಂಬ್ಕೊಂಬರೋದಷ್ಟೇ, ಆ ಥರ ಮಾರ್ಪಟ್ಬಿಟ್ಟಿರ್ತದೆ. ಸೊ ಹಾಗಾಗಿ ಈ ಸಾಂಬಾರ್ ಸರೋವರ ಎಲ್ಲಿ ಕಾಣಿಸಿಕೊಳ್ತದೆ ಅಂತ ಏನಾದ್ರು ಕೇಳಿದ್ರೆ ಅರಾವಳಿ ಪರ್ವತ ಶ್ರೇಣಿಯ ಪಕ್ಕದಲ್ಲಿ ಕಾಣಿಸಿಕೊಳ್ತದೆ ಅಂತ ನೀವು ಹೇಳಬೇಕಾಗ್ತದೆ. ಇದು ಅರಾವಳಿ ಪರ್ವತ ಶ್ರೇಣಿಗೆ ಸಂಬಂಧಪಟ್ಟ ಇಷ್ಟು ಮಾಹಿತಿ. ಓಕೆ, ಇದಾದ ನಂತರ ನೀವೇನು ಮಾಡಬೇಕು, ಇಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋದ್ರ ಜೊತೆಗೆ ನೀವೇನು ಮಾಡಬೇಕು, ಅರಾವಳಿ ಪರ್ವತ ಶ್ರೇಣಿ ಅಷ್ಟೇ ಅಲ್ಲ, ನೀವು ತಿಳ್ಕೊಬೇಕಾಗಿರೋದು ಇನ್ನೂ ಎಷ್ಟು ವಿಷಯಗಳಿದೆ ಅಂತಂದರೆ, ಸೊ ಇಲ್ಲಿ ಅರಾವಳಿ ಪರ್ವತ ಶ್ರೇಣಿ ಆದ ನಂತರ ಮಾಳ್ವಾ ಪ್ರಸ್ಥಭೂಮಿ ನಿಮಗೆ ಗೊತ್ತಿರಲಿ. ಈ ಪರ್ಯಾಯ ಪ್ರಸ್ಥಭೂಮಿಯನ್ನು ಒಂದು ನದಿ
ಮತ್ತು ಒಂದು ಪರ್ವತ ಶ್ರೇಣಿ ಎರಡು ಭಾಗಗಳನ್ನಾಗಿ ಮಾಡಿಬಿಟ್ಟಿದೆ. ಅಂದರೆ ಭಾರತವನ್ನು ಎರಡು ಮಾಡಿರುವ ನದಿ ಯಾವುದು ಅಂತ ಕೇಳ್ತಾನೆ. ಎರಡು ಭಾಗಗಳನ್ನಾಗಿ ಮಾಡಿರುವ ನದಿ ಯಾವುದು ಅಂತ ಕೇಳಿದ್ರೆ ನೀವೇನು ಮಾಡಬೇಕು? ಪರ್ಯಾಯ ಪ್ರಸ್ಥಭೂಮಿಯನ್ನು ಎರಡು ಭಾಗಗಳನ್ನಾಗಿ ಮಾಡಿರುವ ನದಿ, ಪರ್ಯಾಯ ಪ್ರಸ್ಥಭೂಮಿಯನ್ನು ಎರಡು ಭಾಗಗಳನ್ನಾಗಿ ಮಾಡಿರುವ ನದಿ ನರ್ಮದಾ ನದಿ. ನರ್ಮದಾ ಛತ್ತೀಸ್ಗಢದ ಮೈಕಲ್ ಶ್ರೇಣಿಯಲ್ಲಿ ಹುಟ್ಟುವಂಥ ಈ ನದಿ ಯಾವ ಪಶ್ಚಿಮಾಭಿಮುಖವಾಗಿ ಹರಿದು ಅರಬ್ಬಿ ಸಮುದ್ರವನ್ನು ಸೇರ್ತದೆ. ಆ ಪಶ್ಚಿಮಾಭಿಮುಖವಾಗಿ ಹರಿದು ಬರುವಂಥ ಸಂದರ್ಭದಲ್ಲಿ ಅರಬ್ಬಿ ಸಮುದ್ರವನ್ನು ಸೇರ್ತದೆ. ಇದು ಭಾರತವನ್ನು ಎರಡು ಭಾಗಗಳನ್ನಾಗಿ ಡಿವೈಡ್ ಮಾಡಿದೆ. ಅಷ್ಟೇ ಅಲ್ಲ, ಸುಮಾರು 3-4 ರಾಜ್ಯಗಳನ್ನು ಒಳಗೊಂಡಿರುವಂತಹ ವಿಂಧ್ಯ ಪರ್ವತ ಶ್ರೇಣಿ ಕೂಡ 1050 ಕಿಲೋಮೀಟರ್ ದೂರವನ್ನು ಮುಂದೆ ಹೇಳ್ತೀನಿ, ಅದು ಆಯ್ತಲ್ಲ. ವಿಂಧ್ಯ ಪರ್ವತ ಶ್ರೇಣಿ ಕೂಡ ಭಾರತವನ್ನು ಎರಡು ಭಾಗಗಳನ್ನಾಗಿ ಮಾಡಿದೆ. ಈ ಮಾಳ್ವಾ ಪ್ರಸ್ಥಭೂಮಿ ಎಲ್ಲಿ ಕಂಡು ಬರುತ್ತದೆ? ಉತ್ತರದಲ್ಲಿ ಅರಾವಳಿ, ದಕ್ಷಿಣದಲ್ಲಿ ವಿಂಧ್ಯ ಪರ್ವತ ಶ್ರೇಣಿ, ಆಯ್ತಲ್ಲ. ಈ ಮಾಳ್ವಾ ಪ್ರಸ್ಥಭೂಮಿ ಎಲ್ಲಿ ಕಂಡು ಬರ್ತದೆ ಅಂದರೆ, ನರ್ಮದಾ ನದಿ ಎರಡು ಭಾಗಗಳನ್ನಾಗಿ ಮಾಡಿದು ಒಂದು ಮಾಳ್ವಾ ಪ್ರಸ್ಥಭೂಮಿ ಆಗ್ತದೆ, ಇನ್ನೊಂದು ದಕ್ಕನ್ ಪ್ರಸ್ಥಭೂಮಿ ಆಗ್ತದೆ. ಈ ನರ್ಮದಾ ನದಿ ಭಾಗ ಏನಿದೆ, ಸೊ ಇಲ್ಲಿ ನಿಮ್ಗೆ ಗೊತ್ತಿರಲಿ, ವಿಂಧ್ಯ ಪರ್ವತ, ಅರಾವಳಿ ಪರ್ವತ ಮತ್ತು ವಿಂಧ್ಯ ಪರ್ವತದ ನಡುವೆ ಕಂಡುಬರುವಂತಹ ಪ್ರಸ್ಥಭೂಮಿಯನ್ನು ಮಾಳ್ವಾ ಪ್ರಸ್ಥಭೂಮಿ ಅಂತ ಕರಿತೀವಿ. ಅರಾವಳಿ ಮತ್ತು ವಿಂಧ್ಯ ಪರ್ವತ ಶ್ರೇಣಿ ಏನಿದ್ದಾವೆ ಇವುಗಳ ನಡುವೆ ಕಾಣಿಸಿಕೊಳ್ಳುವಂತಹ ಭಾಗ ಏನಿದೆ ಅದನ್ನು ನಾವು ಮಾಳ್ವಾ ಪ್ರಸ್ಥಭೂಮಿ ಅಂತ ಕರಿತೀವಿ. ಇಲ್ಲಿ ಈ ಮಾಳ್ವಾ ಪ್ರಸ್ಥಭೂಮಿ ಎರಡು ನದಿ ವ್ಯವಸ್ಥೆಯನ್ನು ಹೊಂದಿದೆ. ಒಂದನ್ನು ಮಾಹಿ ಮತ್ತು ನರ್ಮದಾ ಅಂತ ಕರಿತೀವಿ. ಒಂದು ನರ್ಮದಾ ಮತ್ತು ಮಾಹಿ ಏನಿದ್ದಾವೆ ಈ ಎರಡು ನದಿ ವ್ಯವಸ್ಥೆಗಳು ಅರಾವಳಿ ಪರ್ವತ ಮತ್ತು ವಿಂಧ್ಯ ಪರ್ವತದ ನಡುವೆ ಕಂಡುಬರುವಂತಹ ಮಾಳ್ವಾ ಪ್ರಸ್ಥಭೂಮಿಯಲ್ಲಿ ಕಂಡುಬರುತ್ತವೆ. ಮಾಳ್ವಾ ಪ್ರಸ್ಥಭೂಮಿಯಲ್ಲಿ ಕಂಡುಬರುತ್ತವೆ. ಇದು ನಿಮಗೆ ಗೊತ್ತಿರಬೇಕು. ಇದಾದ ನಂತರ ನಾನು ಹೇಳಿದೆ ಬುಂದೇಲ್ಖಂಡ, ಯಾವುದು ಇಲ್ಲಿದೆ ನೋಡಿ, ಬುಂದೇಲ್ಖಂಡ. ಇದಾದ ನಂತರ ಬುಂದೇಲ್ಖಂಡ ನಿಮಗೆ ಗೊತ್ತಿರಲಿ, ಯಮುನಾ ನದಿ ಹಾಗೂ ವಿಂಧ್ಯ ಪರ್ವತ ಶ್ರೇಣಿಗಳ ನಡುವೆ ಕಂಡುಬರುವಂತಹ ಭಾಗ ಏನಿದೆ ಯಮುನಾ ನದಿ. ನಿಮಗೆ ಗೊತ್ತಿರಲಿ, ಯಮುನಾ ನದಿ ಇದು ಯಾವುದು? ಯಮುನಾ ನದಿ ಭಾರತದ ಅಂದರೆ ಗಂಗಾ ನದಿ ಅತ್ಯಂತ ದೊಡ್ಡ ಉಪನದಿ ಯಮುನಾ ನದಿ. ನಿಮ್ಗೆ ಗೊತ್ತಿರಲಿ, ಪ್ರಶ್ನೆ ಕೇಳ್ತಾನೆ, ಯಮುನಾ ನದಿ ಭಾರತದಲ್ಲಿ ಬರುವಂತಹ ದೊಡ್ಡ ಗಂಗಾ ನದಿ ಏನಿದೆ ಆ ಗಂಗಾ ನದಿಯ ದೊಡ್ಡ ಉಪನದಿ ಯಮುನಾ ನದಿ ಮತ್ತು ಈ ವಿಂಧ್ಯ ಪರ್ವತ ಪ್ರಸ್ಥಭೂಮಿಯ ನಡುವೆ ಈಗ ಕಾಣಿಸಿಕೊಳ್ತದೆ ಯಾವುದು? ಬುಂದೇಲ್ಖಂಡ, ಆಯ್ತಲ್ಲ. ಈ ಬಾಗೇಲ್ಖಂಡ ಇದೆಯಲ್ಲ, ಈ ಬುಂದೇಲ್ಖಂಡ ಆಯಿತು, ಈ ಬಾಗೇಲ್ಖಂಡ ಇದೆಯಲ್ಲ, ಮೈಕಲ್ ಸರಣಿ ಏನಿದ್ದಾವೆ, ಛತ್ತೀಸ್ಗಢದ ಮೈಕಲ್ ಸರಣಿ ಏನಿದ್ದಾವೆ ಅಲ್ಲಿಂದ ಪ್ರಾರಂಭಗೊಂಡು ಪೂರ್ವದಲ್ಲಿ ಅಂದರೆ ಈ ಮೈಕಲ್ ಶ್ರೇಣಿಗಳೇನಿದ್ದಾವೆ ಈ ಮೈಕಲ್ ಶ್ರೇಣಿಗಳಿಂದ ಪ್ರಾರಂಭಗೊಂಡು ಅದರ ಜೊತೆಗೆ ಇಲ್ಲಿ ಏನಾಗುತ್ತದೆ, ಪೂರ್ವದಲ್ಲಿ ಉನ್ನತ ಪ್ರದೇಶವನ್ನು ಹೊಂದಿರುವಂತಹ, ಪಶ್ಚಿಮದಲ್ಲಿ ಮೈಕಲ್ ಶ್ರೇಣಿ, ಪೂರ್ವದಲ್ಲಿ ಉನ್ನತ ಪ್ರದೇಶವನ್ನು ಹೊಂದಿರುವಂತಹ ಭಾಗದಲ್ಲಿ ಕಂಡುಬರುವಂಥದ್ದೇ ಯಾವುದು? ಬಾಗೇಲ್ಖಂಡ. ಯಾವುದು? ಬಾಗೇಲ್ಖಂಡ. ಈ ಖಂಡ ಏನಿದೆ ಇದರಲ್ಲಿ ಎರಡು ಪ್ರಮುಖ ನದಿವ್ಯೂಹಗಳಿದ್ದಾವೆ. ಎರಡು ನದಿಗಳು, ಒಂದನ್ನು ಸೋನ್ ಅಂತ ಕರಿತೀವಿ, ಇನ್ನೊಂದನ್ನು ರಿಹಾಂದ್ ಅಂತ ಕರಿತೀವಿ. ಈ ಬಾಗೇಲ್ಖಂಡದಲ್ಲಿ ಕಂಡುಬರುವಂಥ ಎರಡು ನದಿಗಳು ಸೋನ್ ಮತ್ತು ರಿಹಾಂದ್. ಈ ನದಿಗಳು ಇಲ್ಲಿ ಕಂಡು ಬರ್ತವೆ. ಅಂದರೆ ಈಗ ನಾವೇನು ಭಾರತದ ಭೌಗೋಳಿಕ ಪ್ರದೇಶ ಏನಿದೆ ಅಂದರೆ ಪರ್ಯಾಯ ಪ್ರಸ್ಥಭೂಮಿಯ ಭೌಗೋಳಿಕ ಪ್ರದೇಶವನ್ನು ನಾವು ತಿಳ್ಕೊಳ್ಳುವ ಸಲುವಾಗಿ ಅರಾವಳಿ ಪರ್ವತ ಶ್ರೇಣಿಗಳ ಬಗ್ಗೆ ತಿಳ್ಕೊಂಡ್ವಿ. ಮಾಳ್ವಾ ಪ್ರಸ್ಥಭೂಮಿಯ ಬಗ್ಗೆ ಮಧ್ಯಪ್ರದೇಶದಲ್ಲಿ ಕಂಡು ಬರ್ತದೆ. ಮಾಳ್ವಾ ಪ್ರಸ್ಥಭೂಮಿ ಕೇಳ್ತಾನೆ ಎಲ್ಲಿ ಅಂತ, ಮಧ್ಯಪ್ರದೇಶದ ಭಾಗದಲ್ಲಿ ಮಾಳ್ವಾ ಪ್ರಸ್ಥಭೂಮಿ ಕಂಡು ಬರುತ್ತದೆ. ನಿಮ್ಗೆ ಗೊತ್ತಿರಲಿ, ಬುಂದೇಲ್ಖಂಡ, ಬಾಗೇಲ್ಖಂಡ. ಈ ನಂತರ ಅಧ್ಯಯನ ಮಾಡಬೇಕಾಗಿರೋದು ನಾವು ವಿಂಧ್ಯ. ಇದು ಯಾವುದು? 5ನೇದು ವಿಂಧ್ಯ ಪರ್ವತ ಶ್ರೇಣಿ. ನಂತರ ನಾವು ಅಧ್ಯಯನ ಮಾಡಬೇಕಾಗಿರೋದು ಯಾವುದು? ವಿಂಧ್ಯ ಪರ್ವತ ಶ್ರೇಣಿ. ಭಾರತವನ್ನು ಎರಡು ಭಾಗಗಳನ್ನಾಗಿ ಮಾಡಿರುವಂತಹ ಉತ್ತರದಲ್ಲಿ ವಿಂಧ್ಯ ಪರ್ವತ ಶ್ರೇಣಿ, ನಿಮಗೆ ಗೊತ್ತಿರಲಿ, ವಿಂಧ್ಯ ಪರ್ವತ ಶ್ರೇಣಿ ಆಯ್ತಲ್ಲ. ಇದು ಉತ್ತರ ಏನಿದೆ, ಉತ್ತರ ಭಾಗ ವಿಂಧ್ಯ ಪರ್ವತ ಶ್ರೇಣಿ ಉತ್ತರ ಭಾಗ ಅಂದರೆ ಮಾಳ್ವಾ ಪ್ರಸ್ಥಭೂಮಿ. ಯಾವುದು? ಮಾಳ್ವಾ ಪ್ರಸ್ಥಭೂಮಿ. ಉತ್ತರದಲ್ಲಿ ಮಾಳ್ವಾ ಪ್ರಸ್ಥಭೂಮಿ ಮತ್ತು ದಕ್ಷಿಣ ಏನಿದೆ, ಈ ದಕ್ಷಿಣದಲ್ಲಿ ಇದು ಉತ್ತರ,
ಆಯ್ತಲ್ಲ. ಇನ್ನು ದಕ್ಷಿಣದಲ್ಲಿ ನರ್ಮದಾ ನದಿ ಸೀಳು ಕಣಿವೆ, ನರ್ಮದಾ ನದಿ ಸೀಳು ಕಣಿವೆ ವಿಂಧ್ಯ ಪರ್ವತ ಎಲ್ಲಿ ಕಾಣಿಸಿಕೊಳ್ತದೆ ನಿಮ್ಗೆ ಗೊತ್ತಿರಲಿ, ಉತ್ತರದಲ್ಲಿ ಮಾಳುವ ಪ್ರಸ್ಥಭೂಮಿ ಆಯ್ತಲ್ಲ. ಈಗ ತಾನೇ ಅಧ್ಯಯನ ಮಾಡಿದ್ವಲ್ಲ ಉತ್ತರದಲ್ಲಿ ಮಾಳುವ ಪ್ರಸ್ಥಭೂಮಿ. ಈ ಮಾಳುವ ಪ್ರಸ್ಥಭೂಮಿ ಮತ್ತು ದಕ್ಷಿಣದಲ್ಲಿ ನರ್ಮದಾ ನದಿಯ ಸೀಳು ಕಣಿವೆಗಳ ನಡುವೆ ಕಾಣಿಸಿಕೊಳ್ಳುವಂತಹ ವಿಸ್ತಾರವಾಗಿ ಹರಡಿಕೊಂಡಿರುವಂತಹ ಒಂದನ್ನು ಪರ್ವತ ಶಿಖರ ಯಾವುದಾದ್ರೂ ಇದೆ ಅಂದರೆ ಅದನ್ನು ನಾವು ವಿಂಧ್ಯ ಪರ್ವತ ಶ್ರೇಣಿ ಅಂತ ಕರಿತೀವಿ. ಈ ವಿಂಧ್ಯ ಪರ್ವತ ಶ್ರೇಣಿ ಏನಿದೆ ಇದು ಉತ್ತರದಲ್ಲಿ ಮಾಳುವ ಪ್ರಸ್ಥಭೂಮಿ, ದಕ್ಷಿಣದಲ್ಲಿ ನರ್ಮದಾ ನದಿ ಸೀಳು ಕಣಿವೆಯಲ್ಲಿ ಕಂಡುಬರ್ತದೆ. ನಿಮಗೆ ಗೊತ್ತಿರಲಿ ಇದರ ಸರಾಸರಿ ಎತ್ತರ, ಈ ಭಾಗ ಏನಿದೆ ಸರಾಸರಿ ಎತ್ತರ 450ರಿಂದ ಸರಾಸರಿ ಎತ್ತರ ನಿಮಗೆ ಗೊತ್ತಿರಲಿ 450ರಿಂದ 550 ಮೀಟರ್ ಎತ್ತರವನ್ನು ಹೊಂದಿದೆ ವಿಂಧ್ಯ ಪರ್ವತ ಶ್ರೇಣಿ. ಅಷ್ಟೇ ಅಲ್ಲ, ಈ ವಿಂಧ್ಯ ಪರ್ವತ ಶ್ರೇಣಿ ಏನಿದೆ, ಈ ವಿಂಧ್ಯ ಪರ್ವತ ಶ್ರೇಣಿ ಈ ಭಾಗ ಏನಿದೆ ಈ ಭಾಗದಲ್ಲಿ ಕಂಡುಬರುವಂಥ ಪೂರ್ವ ಪಶ್ಚಿಮವಾಗಿ ವಿಂಧ್ಯ ಪರ್ವತ ಶ್ರೇಣಿ ಪೂರ್ವ ಮತ್ತು ಪಶ್ಚಿಮವಾಗಿ 1050 ಕಿಲೋಮೀಟರ್ ದೂರವನ್ನು ಹೊಂದಿದೆ. ಎಲ್ಲಿಯವರೆಗೆ? ಅಪ್ ಟು ಜಾರ್ಖಂಡ್ವರೆಗೆ 1050 ಕಿಲೋಮೀಟರ್ ದೂರವನ್ನು ಹೊಂದಿರುವಂತಹ ವಿಂಧ್ಯ ಪರ್ವತದ ಪೂರ್ವದಲ್ಲಿ ಕೈಮೂರ್ ಬೆಟ್ಟಗಳಿದ್ದಾವೆ. ವಿಂಧ್ಯ ಪರ್ವತದ ಪೂರ್ವದಲ್ಲಿ ಕೈಮೂರ್ ಬೆಟ್ಟಗಳಿದ್ದಾವೆ. ಕೈಮೂರ್ ಬೆಟ್ಟಗಳು ವಿಂಧ್ಯ ಪರ್ವತದ ಪೂರ್ವದಲ್ಲಿ ಕೈಮೂರ್ ಬೆಟ್ಟಗಳಿದ್ದಾವೆ. ನಿಮಗೆ ಗೊತ್ತಿರಲಿ ವಿಂಧ್ಯ ಪರ್ವತ ಏನು ಮಾಡ್ತಾ ಇದೆ ಅಂದರೆ ಮೈಕಲ್ ಶ್ರೇಣಿಗಳು ಮತ್ತು ಸಾತ್ಪುರ್ ಶ್ರೇಣಿಗಳ ನಡುವೆ ಕೊಂಡಿಯಂತಿದೆ, ಅಂದರೆ ಎರಡನ್ನು ಬೆಸೆಯುವಂಥ ಕೊಂಡಿಯಂತಿದೆ. ವಿಂಧ್ಯ ಪರ್ವತ ಶ್ರೇಣಿ ಏನಿದೆ ಅದು ಸಾತ್ಪುರ್ ಬೆಟ್ಟಗಳು ಮತ್ತು ಮೈಕಲ್ ಶ್ರೇಣಿಗಳ ನಡುವೆ ಎರಡನ್ನು ಜೋಡಿಸುವಂತಹ ಕೊಂಡಿಗಳಾಗಿವೆ ಅಂತ ನಿಮಗೆ ಗೊತ್ತಾಗಬೇಕು ಆಯ್ತಲ್ಲ. ಸೊ ಇದು ವಿಂಧ್ಯ ಪರ್ವತ ಶ್ರೇಣಿ. ನೆಕ್ಸ್ಟ್ ಕಾಣಿಸಿಕೊಳ್ಳೋದೆ ಛೋಟಾ ನಾಗಪುರ್ ಪ್ರಸ್ಥಭೂಮಿ ಆಯ್ತಲ್ಲ. ವಿಂಧ್ಯ ಪರ್ವತ ಶ್ರೇಣಿ ಆಯಿತು. 1050 ಕಿಲೋಮೀಟರ್ ಏನಿದೆ ಅಷ್ಟು ದೂರವನ್ನು ಹೊಂದಿರುವಂಥ ಪೂರ್ವ ಪಶ್ಚಿಮವಾಗಿ ಮತ್ತು ಪೂರ್ವದಲ್ಲಿ ಕೈಮೂರ್ ಬೆಟ್ಟಗಳನ್ನು ಹೊಂದಿರುವಂತಹ ಮತ್ತು ಉತ್ತರದಲ್ಲಿ ಮಾಳುವ ಪ್ರಸ್ಥಭೂಮಿ ಮತ್ತು ದಕ್ಷಿಣದಲ್ಲಿ ನರ್ಮದಾ ನದಿ ಸೀಳು ಕಣಿವೆ ನಡುವೆ ಕಂಡುಬರುವಂಥ ವಿಂಧ್ಯ ಪರ್ವತ ಶ್ರೇಣಿ ಏನಿದೆ ಈ ವಿಂಧ್ಯ ಪರ್ವತ ಶ್ರೇಣಿಯ ಬಗ್ಗೆ ಆಯಿತು. ನೆಕ್ಸ್ಟ್ ನಿಮಗೆ ಗೊತ್ತಿರಲಿ ವಿಂಧ್ಯ ಆಯಿತು. ನೆಕ್ಸ್ಟ್ ಛೋಟಾ ನಾಗಪುರ್ ಪ್ರಸ್ಥಭೂಮಿ ಯಾವುದು ನೆಕ್ಸ್ಟ್ ಕಾಣಿಸಿಕೊಳ್ಳುವಂಥದ್ದು? ಛೋಟಾ ನಾಗಪುರ್ ಪ್ರಸ್ಥಭೂಮಿ. ಈಗ ಛೋಟಾ ನಾಗಪುರ್ ಪ್ರಸ್ಥಭೂಮಿ. ಛೋಟಾ ಅಂದರೆ ನಿಮ್ಗೆ ಗೊತ್ತಿರಲಿ ಆ ಹೆಸರು ಚಿಕ್ಕದು ಅಂತ ಅನಿಸ್ತದೆ, ಆದರೆ ಇದರ ವಿಸ್ತಾರ, ಇದರ ಮಹತ್ವ, ಈ ಪ್ರಸ್ಥಭೂಮಿಯ ಮಹತ್ವ ಅತ್ಯಂತ ದೊಡ್ಡದಾಗಿದೆ ಆಯ್ತಲ್ಲ. ಯಾವುದನ್ನು ನಾವು ಭಾರತದ ಖನಿಜಗಳ ಬಟ್ಟಲು ಅಂತ ಕರಿತೀವಿ, ಯಾವುದನ್ನು ನಾವು ಭಾರತದ ರೂರ್ ಅಂತ ಕರಿತೀವಿ, ಯಾವುದನ್ನು ಭಾರತದ ಅತ್ಯಂತ ಹೆಚ್ಚು ಕಲ್ಲಿದ್ದಲ ನಿಕ್ಷೇಪ ಹೊಂದಿರುವಂಥ ಪ್ರದೇಶ ಅಂತ ಕರಿತೀವಿ, ಆ ಎಲ್ಲವನ್ನು ಒಳಗೊಂಡಿರುವಂಥ ಯಾವುದನ್ನು ನಾವು ದಾಮೋದರ ಮತ್ತು ಸುವರ್ಣರೇಖಾ ನದಿಗಳು ಹರಿಯುವ ಮೈದಾನ ಪ್ರಸ್ಥಭೂಮಿ ಅಂತ ಕರಿತೀವಿ, ಅವೆಲ್ಲವನ್ನು ಒಳಗೊಂಡಿರುವಂತಹ ಒಂದು ಪ್ರಸ್ಥಭೂಮಿ ಅಂದರೆ ಅದು ಛೋಟಾ ನಾಗಪುರ್ ಪ್ರಸ್ಥಭೂಮಿ. ಯಾವುದು? ಛೋಟಾ ನಾಗಪುರ್ ಪ್ರಸ್ಥಭೂಮಿ. ನಿಮ್ಗೆ ಗೊತ್ತಿರಲಿ ಈ ಛೋಟಾ ನಾಗಪುರ್ ಪ್ರಸ್ಥಭೂಮಿ ಏನಿದೆ ಇದು ಭಾರತದ ಅತ್ಯಂತ ದೊಡ್ಡ ಅಂದರೆ ನಿಕ್ಷೇಪಗಳನ್ನು ಹೊಂದಿರತಕ್ಕಂಥದ್ದು. ಯಾವ ನಿಕ್ಷೇಪಗಳು? ಗ್ರಾನೈಟು, ನೀಸು, ಸಿಸ್ಟು, ಧಾರ್ವಾರ್, ಹೀಗೆ ಏನು ಖನಿಜಗಳಿದ್ದಾವೆ ಈ ಖನಿಜಗಳನ್ನು ಅತ್ಯಂತ ಹೆಚ್ಚಾಗಿ ಹೊಂದಿರುವಂಥದ್ದು ಮತ್ತು ಭಾರತದ ಅತಿ ಹೆಚ್ಚು ಕಲ್ಲಿದ್ದಲ ನಿಕ್ಷೇಪ ಪ್ರದೇಶವನ್ನು ಹೊಂದಿರತಕ್ಕಂಥದ್ದು ಯಾವುದಾದ್ರೂ ಇದೆ ಅಂದರೆ ಅದು ಛೋಟಾ ನಾಗಪುರ್ ಪ್ರಸ್ಥಭೂಮಿ. ನಿಮಗೆ ಗೊತ್ತಿರಲಿ ಛೋಟಾ ನಾಗಪುರ್ ಪ್ರಸ್ಥಭೂಮಿ ಭಾರತದಲ್ಲಿ ದಕ್ಷಿಣ ಭಾರತದಲ್ಲಿ 4 ರಾಜ್ಯಗಳನ್ನು ಹೊಂದಿದೆ, 4 ರಾಜ್ಯಗಳನ್ನು ಆವರಿಸಿಕೊಂಡಿದೆ. ಈ 4 ರಾಜ್ಯಗಳು ಯಾವುವು ಅಂತ ಅಂದರೆ 4 ರಾಜ್ಯಗಳನ್ನು ಆವರಿಸಿಕೊಂಡಿದೆ. 4 ರಾಜ್ಯಗಳು ಯಾವುವು ಅಂದರೆ ಒಂದು ಛತ್ತೀಸ್ಗಢ, ಇನ್ನೊಂದು ಜಾರ್ಖಂಡ್, ಮತ್ತೊಂದು ಪಶ್ಚಿಮ ಬಂಗಾಳ ಮತ್ತು ಇನ್ನೊಂದು ಯಾವುದು ಅಂದರೆ ಒಡಿಸ್ಸಾ. ಯಾವುದು? ಒಡಿಸ್ಸಾ. ಅಂದರೆ
ಭಾರತದ 4 ರಾಜ್ಯಗಳನ್ನು ಒಳಗೊಂಡಿರುವಂತಹ ಆವರಿಸಿಕೊಂಡಿರುವಂತಹ ಈ ಮಹಾ ಮೈದಾನ ಏನಿದೆ, ಈ ಪ್ರಸ್ಥಭೂಮಿ ಏನಿದೆ, ಈ ಛೋಟಾ ನಾಗಪುರ ಪ್ರಸ್ಥಭೂಮಿ ಭಾರತದ ದಕ್ಷಿಣ ಭಾರತದ 4 ರಾಜ್ಯಗಳನ್ನು ಒಳಗೊಂಡಿದೆ. ಇಲ್ಲಿ ಗ್ರಾನೈಟು, ಸೀಸು, ನಿಸ್ಟ್, ಧಾರವಾರ ಹೀಗೆ ಅನೇಕ ಖನಿಜಗಳು ಇಲ್ಲಿ ಸಿಗ್ತವೆ. ಅಷ್ಟೇ ಅಲ್ಲ, ಭಾರತದ ರೂರ್ ಅಂತ ಕರೀತಾರೆ. ದಕ್ಷಿಣ ಅಂದರೆ ಭಾರತದ ರೂರ್ ಅಥವಾ ಭಾರತದ ಖನಿಜಗಳ ಬಟ್ಟಲು ಅಂತ ಕರೀತಾರೆ. ನಿಮಗೆ ಗೊತ್ತಿರಲಿ, ಭಾರತದ ಖನಿಜಗಳು ಬಟ್ಟಲು ಅಂತ ಕರೀತಾರೆ. ಇಲ್ಲಿ 2 ನದಿಗಳು ಹರಿತವೆ ಈ ಪ್ರಸ್ಥಭೂಮಿಯಲ್ಲಿ. ಒಂದನ್ನು ದಾಮೋದರ ಅಂತ ಕರಿತೀವಿ, ಇನ್ನೊಂದನ್ನು ಸುವರ್ಣ ರೇಖಾ ಅಂತ ಕರಿತೀವಿ. ಈ 2 ನದಿಗಳು ಇದೇ ಪ್ರಸ್ಥಭೂಮಿಯಲ್ಲಿ ಹರಿದು ಹೋಗ್ತವೆ. ಹಾಗಾಗಿ ಛೋಟಾ ನಾಗಪುರ ಪ್ರಸ್ಥಭೂಮಿಯ ಬಗ್ಗೆ ಯಾವಾಗಲೂ ಒಂದೊಂದು ಪ್ರಶ್ನೆ ಕೇಳ್ತಾ ಇರ್ತಾನೆ. ಹಾಗಾಗಿ ನೀವು ಈ ಭಾಗವನ್ನು ಅತ್ಯಂತ ಹೆಚ್ಚು ನೆನಪಲ್ಲಿ ಇಟ್ಕೋಬೇಕು. ಯಾಕೆಂದರೆ ಭಾರತದ ಖನಿಜಗಳ ಬಟ್ಟಲು ಅಂತ ಕರೀತಾರೆ. ಸೊ ಅಷ್ಟೆಲ್ಲ ಭಾರತದ ರೂರ್ ಅಂತ ಯಾವ ಪ್ರಸ್ಥಭೂಮಿಯನ್ನು ಕರೀತಾರೆ ಪ್ರಶ್ನೆ ಕೇಳ್ತಾನೆ. ಅದಕ್ಕೆ ನಾನು ಮೊದಲೇ ಹೇಳಿದ್ದು, ಯಾವುದನ್ನು ಭಾರತದ ರೂರ್ ಅಂತ ಕರೀತಾರೆ, ಈ 4 ರಾಜ್ಯಗಳನ್ನು ಹೊಂದಿರುವಂತಹ ಮತ್ತು ಭಾರತದಲ್ಲಿ ಅತಿ ದೊಡ್ಡ ಕಲ್ಲಿದ್ದಲಿನ ನಿಕ್ಷೇಪ ಹೊಂದಿರುವಂತಹ ಪ್ರದೇಶ. ನಿಮ್ಗೆ ಗೊತ್ತಿರಲಿ, ಕಲ್ಲಿದ್ದಲಿನ ನಿಕ್ಷೇಪ ಹೊಂದಿರುವ ಪ್ರದೇಶ ಯಾವುದಾದ್ರೂ ಇದೆ ಅಂದರೆ ಅದು ಛೋಟಾ ನಾಗಪುರ ಪ್ರಸ್ಥಭೂಮಿ ಅಂತ ನಿಮಗೆ ಗೊತ್ತಾಗಬೇಕು. ಇದಾದ ನಂತರ ಛೋಟಾ ನಾಗಪುರ ಪ್ರಸ್ಥಭೂಮಿ ಆಯಿತು. ಇದಾದ ನಂತರ ನಾವು ದಖನ್ ಪ್ರಸ್ಥಭೂಮಿಯ ಬಗ್ಗೆ ಅಧ್ಯಯನ ಮಾಡಬೇಕಾಗ್ತದೆ. ಯಾವುದರ ಬಗ್ಗೆ? ದಖನ್ ಪ್ರಸ್ಥಭೂಮಿ. ನಿಮಗೆ ಗೊತ್ತಿರಲಿ, ದಖನ್ ಅಂದರೆ ದಕ್ಷಿಣ ಎಂದರ್ಥ. ದಖನ್ ಪ್ರಸ್ಥಭೂಮಿ ಇದು ಸಂಪೂರ್ಣ ದಕ್ಷಿಣ ಭಾಗದಲ್ಲಿ ಕಂಡುಬರುವಂತಹ ಒಂದು ಭಾಗ. ಯಾವುದು? ಈ ದಖನ್ ಪ್ರಸ್ಥಭೂಮಿ ಏನಿದೆ, ಎಲ್ಲಿ ಕಂಡುಬರ್ತದೆ ದಖನ್ ಪ್ರಸ್ಥಭೂಮಿ? ತಾಪಿ ಅಥವಾ ತಪತಿ ನದಿ ಏನಿದೆ, ಆ ತಾಪಿ ಅಥವಾ ತಪತಿ ನದಿಯ ದಕ್ಷಿಣದಲ್ಲಿ ಕಂಡುಬರ್ತದೆ. ತಾಪಿ ಅಥವಾ ತಪತಿ ನದಿಯ ದಕ್ಷಿಣ ಭಾಗದಲ್ಲಿ ಕಂಡುಬರುವಂತಹ ಈ ಪ್ರಸ್ಥಭೂಮಿ ಏನಿದೆ, ಉತ್ತರದಲ್ಲಿ ಈ ಪ್ರಸ್ಥಭೂಮಿ ಪುರಾತನವಾದ ಮತ್ತು ಕಠಿಣ ಶಿಲೆಗಳಿಂದ ಮತ್ತು ಉಕ್ಕಿ ಹರಿಯುವ ಲಾವಾರಸದಿಂದ ನಿರ್ಮಾಣವಾಗಿದೆ. ಈ ಪ್ರಸ್ಥಭೂಮಿ, ದಖನ್ ಪ್ರಸ್ಥಭೂಮಿ ಏನಿದೆ, ಕಠಿಣವಾದ ಶಿಲೆಗಳು, ಪುರಾತನವಾದಂಥ ಪ್ರಸ್ಥಭೂಮಿ ಇದು, ಮತ್ತು ಉಕ್ಕಿ ಹರಿಯುವ ಲಾವಾರಸದಿಂದ ನಿರ್ಮಾಣವಾಗಿರುವಂತಹ ಪ್ರಸ್ಥಭೂಮಿ ಏನಿದೆ, ಲಾವಾರಸದಿಂದ ನಿರ್ಮಾಣವಾಗಿದೆ ಈ ಪ್ರಸ್ಥಭೂಮಿ. ಆಯ್ತಲ್ಲ, ಇಲ್ಲಿ ಉತ್ತರದಲ್ಲಿ ಸಾತ್ಪುರ್, ಮೈಕಲ್, ಮಹಾದೇವೋ ಬೆಟ್ಟಗಳನ್ನು ಸುತ್ತುವರೆದು ಈ ಮಹಾದೇವ ಬೆಟ್ಟಗಳು ಉತ್ತರದಲ್ಲಿ ಕಾಣಿಸಿಕೊಳ್ತವೆ. ಮಧ್ಯದಲ್ಲಿ ಅಂದರೆ ಇಲ್ಲಿ ಏನಿದೆ ಮಹಾದೇವ ಬೆಟ್ಟಗಳು, ಮತ್ತು ಪಶ್ಚಿಮದಲ್ಲಿ ಪಶ್ಚಿಮ ಘಟ್ಟಗಳಿಂದ ಇಲ್ಲಿ ಪೂರ್ವ ಘಟ್ಟಗಳಿಂದ ಕನ್ಯಾಕುಮಾರಿಯವರೆಗೂ ತ್ರಿಕೋನಾಕಾರದಲ್ಲಿ ಹರಡಿಕೊಂಡಿರುವ ಭೂಭಾಗ ಅಂದರೆ ಭೂಭಾಗ ಏನಿದೆ ಅದನ್ನು ನಾವು ದಖನ್ ಪ್ರಸ್ಥಭೂಮಿ ಅಂತ ಕರಿತೀವಿ. ಗೊತ್ತಲ್ಲ, ದಖನ್ ಪ್ರಸ್ಥಭೂಮಿ. ಸೊ ನಾನು ಹೇಳಿದೆ, ನರ್ಮದಾ ನದಿ 2 ಭಾಗಗಳನ್ನಾಗಿ ಮಾಡ್ತದೆ ಅಂತ. ನರ್ಮದಾ ನದಿ ಭಾರತವನ್ನು 2 ಭಾಗಗಳನ್ನಾಗಿ ಮಾಡ್ತದೆ ಅಂತ. ಅದನ್ನೇ 2 ಭಾಗ ಅಂದರೆ ಉತ್ತರ ಭಾಗವನ್ನು ನಾವು ಮಾಳ್ವ ಪ್ರಸ್ಥಭೂಮಿ ಅಂತ ಕರೆದ್ವಿ, ದಕ್ಷಿಣ ಭಾಗವನ್ನು ನಾವು ದಖನ್ ಪ್ರಸ್ಥಭೂಮಿ ಅಂತ ಕರಿತಿದ್ದೀವಿ. ಸುಮಾರು 7 ಲಕ್ಷ ಚದುರ ಕಿಲೋಮೀಟರನ್ನು ಹೊಂದಿರುವಂತಹ 7 ಲಕ್ಷ ಕಿಮಿ ವಿಸ್ತೀರ್ಣ. ನಿಮ್ಗೆ ಗೊತ್ತಿರಲಿ, ನಾನು ಹೇಳಿದೆ ಪೆನಾನ್ಸುಲರ್ ಪ್ಲೇಟ್ಯೂ ಅಂತ ಏನು ಹೇಳ್ತೀವಿ. ಸೊ ಈ ಪೆನಾನ್ಸುಲರ್ ಪ್ಲೇಟ್ಯೂ 16 ಲಕ್ಷ ಚದುರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ. ಆದರೆ ಇಲ್ಲಿ ಈ ದಖನ್ ಪ್ರಸ್ಥಭೂಮಿ ಏನಿದೆ, ಈ ದಖನ್ ಪ್ರಸ್ಥಭೂಮಿಯ ಭಾಗ ಸುಮಾರು 7 ಲಕ್ಷ ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ ಮತ್ತು ಪಶ್ಚಿಮದಿಂದ ಪೂರ್ವಕ್ಕೆ ಇಳಿಜಾರಾಗಿದೆ. ನಿಮಗೆ ಗೊತ್ತಿರಲಿ, ಪೂರ್ವದಲ್ಲಿ ಪೂರ್ವ ಘಟ್ಟಗಳು, ಪಶ್ಚಿಮದಲ್ಲಿ ಪಶ್ಚಿಮ ಘಟ್ಟಗಳು, ಹೀಗೆ ಉಕ್ಕಿ ಹರಿಯುವ ಲಾವಾರಸದಿಂದ ನಿರ್ಮಾಣಗೊಂಡಿರುವಂತಹ ಏನು ಈ ದಖನ್ ಪ್ರಸ್ಥಭೂಮಿ ಇದೆ, ಇದು ಪಶ್ಚಿಮದಿಂದ ಪೂರ್ವಕ್ಕೆ ಇಳಿಜಾರಾಗಿದೆ. ಸೊ ಆಯ್ತಲ್ಲ. ಸೊ ಇದು ದಕ್ಷಿಣ ಭಾರತದಲ್ಲಿ ಬರುವಂಥ ಅತ್ಯಂತ ಪ್ರಮುಖ ಪ್ರಸ್ಥಭೂಮಿಯಾಗಿದೆ. ಸೊ ಹಾಗಾಗಿ ಇದನ್ನು ಕೂಡ ಅಂದರೆ ಉಕ್ಕಿ ಹರಿಯುವ ಅಂತರ್ಜನಿತ ಶಕ್ತಿಯಿಂದ ಉಕ್ಕಿ ಹರಿಯುವ ಲಾವಾರಸ ಅಂದರೆ ನೀವು ಅದನ್ನು ಇಟ್ ಇಸ್ ಕಾಲ್ಡ್ ಆಸ್ ವಾಲ್ಕನಸ್ ಅಂತ ಹೇಳ್ಬೋದು. ಅದನ್ನು ನೀವು ವಾಲ್ಕನಸ್ ಅಂತ ನೀವು ತಿಳ್ಕೊಬೋದು. ಅಂದರೆ ಜ್ವಾಲಾಮುಖಿಗಳಿಂದ ನಿರ್ಮಾಣ
ಆಗಿರೋದು. ಲಾವಾರಸವನ್ನು ಕ್ರಿಯೇಟ್ ಮಾಡುವಂಥದ್ದು ಜ್ವಾಲಾಮುಖಿಗಳು. ಸೊ ಹಾಗಾಗಿ ಉಕ್ಕಿ ಹರಿಯುವ ಲಾವಾರಸದಿಂದ ಉತ್ಪಾದನೆ ಅಂದರೆ ಸ್ಥಾಪನೆ ಆಗಿರ್ತಕ್ಕಂಥದ್ದು ಅಥವಾ ಉದಯ ಆಗಿರ್ತಕ್ಕಂಥ ದಖನ್ ಪ್ರಸ್ಥಭೂಮಿ ಅಂತ. ಈ ದಖನ್ ಪ್ರಸ್ಥಭೂಮಿಯ ನಂತರ ನೀವು ಅಧ್ಯಯನ ಮಾಡಬೇಕಾಗಿರೋದು ಯಾವುದನ್ನು ಅಂತಂದರೆ ನಿಮಗೆ ಗೊತ್ತಿರಲಿ, ಶಿಲಾಂಗ್ ಪ್ರಸ್ಥಭೂಮಿ. ಶಿಲಾಂಗ್ ಮೇಘಾಲಯದ ರಾಜಧಾನಿ ಕೂಡ ಇದು. ಶಿಲಾಂಗ್ ಇದೆಯಲ್ಲ, ಇದು ಶಿಲಾಂಗ್ ಪ್ರಸ್ಥಭೂಮಿ. ಇದು ಮೇಘಾಲಯದ ಶಿಲಾಂಗ್ ಪ್ರಸ್ಥಭೂಮಿ. ನಿಮಗೆ ಗೊತ್ತಿರಬೇಕು ಮೇಘಾಲಯ ಅಂದರೆ ಏನು? ಮೇಘಾಲಯ ಭಾರತದಲ್ಲಿ ಅತ್ಯಂತ ಹೆಚ್ಚು ಮಳೆಯನ್ನು ಪಡೆಯುವಂಥ ಭಾಗ, ಅಂದರೆ ರಾಜ್ಯ ಇದು. ಮೇಘಾಲಯ ಏನಿದೆ ಭಾರತದಲ್ಲಿ ಅತ್ಯಂತ ಹೆಚ್ಚು ಮಳೆ ಎಲ್ಲಿ ಬೀಳ್ತದೆ? ಅಂದರೆ ಮೇಘಾಲಯ ಏನಿದೆ, ಈ ಮೇಘಾಲಯದ ಯಾವ ಇದರಲ್ಲಿ? ಮೇಘಾಲಯದ ಮೌಸಿನ್ ರಾಮ್ ಅಂತ ಏನಿದೆ, ಇಲ್ಲಿ ಭಾರತದಲ್ಲಿ 1141 ಸೆಂಟಿಮೀಟರ್ನಷ್ಟು ಮಳೆ ಬೀಳ್ತದೆ. ಇಲ್ಲಿ ಸೆಂಟಿಮೀಟರ್ನಷ್ಟು ಮಳೆ ಬೀಳ್ತದೆ, ನಿಮ್ಗೆ ಗೊತ್ತಿರಲಿ. ಸೊ ಈ ಮಳೆ ಏನಿದೆ, ಹಾಗಾಗಿ ಇದನ್ನು ಭಾರತದ ಅತ್ಯಂತ ಹೆಚ್ಚು ಮಳೆ ಪಡೆಯುವ ರಾಜ್ಯ ಅಂತ ಕರೀತಾರೆ. ಅಥವಾ ಭಾರತದಲ್ಲಿ ಅತ್ಯಂತ ಹೆಚ್ಚು ಮಳೆ ಪಡೆಯುವ ಸ್ಥಳ ಯಾವುದು ಅಂತ ಕೇಳಿದ್ರು ನೀವು ಮೌಸಿನ್ ರಾಮ್ ಅಂತ ಬರಿಬೇಕು, ಮೇಘಾಲಯ. ಇದೇನಿದೆ ಶಿಲಾಂಗ್ ಪ್ರಸ್ಥಭೂಮಿ ಏನಿದೆ, ಜಾರ್ಖಂಡ್ನ ರಾಜ್ಮಹಲ್ ಬೆಟ್ಟಗಳಿಂದ, ಜಾರ್ಖಂಡ್ ಏನಿದೆ ಈ ಜಾರ್ಖಂಡ್ನ ರಾಜ್ಮಹಲ್ ಬೆಟ್ಟಗಳೇನಿದ್ದಾವೆ ಇಲ್ಲಿಂದ ಶಿಲಾಂಗ್ ಮೇಘಾಲಯದ ಶಿಲಾಂಗ್ ಪ್ರಸ್ಥಭೂಮಿ ಏನಿದೆ ಇಲ್ಲಿಯವರೆಗೆ ಹರಡಿಕೊಂಡಿರುವಂಥ ಭೂಭಾಗವನ್ನು, ಪ್ರಸ್ಥಭೂಮಿ ಏನಿದೆ ಸೊ ಇಲ್ಲಿಯವರೆಗೆ ವಿಶಾಲವಾಗಿ ಹರಡಿಕೊಂಡಿರುವಂಥ ಭೂಭಾಗವನ್ನು ಶಿಲಾಂಗ್ ಪ್ರಸ್ಥಭೂಮಿ ಅಂತ ಕರಿತೀವಿ. ಈ ಶಿಲಾಂಗ್ ಪ್ರಸ್ಥಭೂಮಿಯಲ್ಲಿ ನಿಮ್ಗೆ ಗೊತ್ತಿರಲಿ ಗಂಗಾ ಮತ್ತು ಬ್ರಹ್ಮಪುತ್ರ ನದಿಗಳು ಹರಿಯುತ್ತವೆ. ಯಾವನ್ನ ನಾವು ಉತ್ತರ ಭಾರತದ ಪ್ರಮುಖ ನದಿಗಳು ಅಂತ ಕರಿತೀವಿ, ಗಂಗಾ, ಸಿಂಧು, ಬ್ರಹ್ಮಪುತ್ರ ಅಂತ. ಸೊ ಆ ಪ್ರಮುಖ ನದಿಗಳಲ್ಲಿ ಗಂಗಾ ಮತ್ತು ಬ್ರಹ್ಮಪುತ್ರ ನದಿಗಳು ಈ ಪ್ರಸ್ಥಭೂಮಿಯಲ್ಲಿ ಹರಿಯುತ್ತವೆ. ನಿಮ್ಗೆ ಗೊತ್ತಿರಲಿ ಪ್ರಶ್ನೆ ಹಿಂಗೆ ಕೇಳ್ತಾನೆ, ಗಂಗಾ ಮತ್ತು ಬ್ರಹ್ಮಪುತ್ರ ನದಿಗಳು ಹರಿಯುವಂಥ ಪ್ರಸ್ಥಭೂಮಿ ಯಾವುದು ಅಂತ ಕೇಳ್ತಾನೆ. ಸೊ ಆಗ ನೀವು ಹೇಳಬೇಕಾಗ್ತದೆ ಶಿಲಾಂಗ್ ಪ್ರಸ್ಥಭೂಮಿ ಅಂದರೆ ಮೇಘಾಲಯ ಭಾಗ ಏನಿದೆ ಅಲ್ಲಿ ಕಂಡುಬರುವಂತಹ, ಅಂದರೆ ಎಲ್ಲಿಂದ ಜಾರ್ಖಂಡ್ನ ರಾಜ್ಮಹಲ್ ಬೆಟ್ಟಗಳ ಮಧ್ಯದಲ್ಲಿ ಕಂಡುಬರುವಂತಹ ಇದು ಕೂಡ ಪುರಾತನ ಶಿಲೆಗಳಿಂದ ಕೂಡಿದೆ. ಅಷ್ಟೇ ಅಲ್ಲ, ನಿಮ್ಗೆ ಗೊತ್ತಿರಲಿ ಈ ಪ್ರಸ್ಥಭೂಮಿ ಗ್ಯಾರೋ ಕಾಸಿ ಜೈಂತಿಯ ಬೆಟ್ಟಗಳಿಂದ ಸುತ್ತುವರೆದಿದೆ. ಯಾವುದು? ಗ್ಯಾರೋ, ಕಾಸಿ, ಜೈಂತಿಯ ಬೆಟ್ಟಗಳು ಮೇಘಾಲಯದಲ್ಲಿ ಕಂಡುಬರುವಂಥ ಪರ್ವತ ಅಂದರೆ ಶ್ರೇಣಿಗಳಿವೆಲ್ಲ. ಸೊ ಈ ಗ್ಯಾರೋ, ಕಾಸಿ, ಜೈಂತಿಯ ಬೆಟ್ಟಗಳೇನಿದ್ದಾವೆ ಈ ಬೆಟ್ಟಗಳ ಸಾಲುಗಳ ನಡುವೆ ಅಂದರೆ ಮಧ್ಯದಲ್ಲಿ ಕಂಡುಬರುವಂಥ ಸುತ್ತುವರೆದಿರುವಂತಹ ಶಿಲಾಂಗ್ ಪ್ರಸ್ಥಭೂಮಿ ಕೂಡ ಅತ್ಯಂತ ಪ್ರಮುಖವಾಗಿ ಇಲ್ಲಿ ನಾವು ಅಧ್ಯಯನ ಮಾಡಬೇಕಾಗ್ತದೆ. ಆಯ್ತಲ್ಲ, ಅತ್ಯಂತ ಹೆಚ್ಚು ಮಳೆಯನ್ನು ಭಾರತದಲ್ಲಿ ಅತ್ಯಂತ ಹೆಚ್ಚು ಮಳೆಯನ್ನು ಪಡೆಯುವಂತಹ ಮೇಘಾಲಯ ಏನಿದೆ ಆ ಮೇಘಾಲಯದ ಮೌಸಿನ್ ರಾಮ್ ಕೂಡ ನಿಮ್ಮ ನೆನಪಲ್ಲಿ ಉಳ್ಕೋಬೇಕಾಗ್ತದೆ ಅಂತ ಹೇಳ್ತಾ ಇವತ್ತಿನ ಈ ತರಗತಿಯನ್ನು ನಾನು ಮುಗಿಸ್ತಾ ಇದ್ದೀನಿ. ಇಷ್ಟು ವಿಷಯಗಳನ್ನು ಪರ್ಯಾಯ ಪ್ರಸ್ಥಭೂಮಿ ಅಂದರೆ ಇಂಡಿಯನ್ ಫೈನಾನ್ಷಿಯಲ್ ಪ್ಲೆಟ್ಯೂ ನಿಮಗೆ ಅರ್ಥ ಆಗಬೇಕು ಅಂದರೆ ಸೊ ಇಷ್ಟು ವಿಷಯಗಳನ್ನು ನೀವು ತಿಳ್ಕೋಬೇಕಿತ್ತು. ಇದರಲ್ಲಿ ಕನಿಷ್ಠ ಯಾವಾಗಾದರೂ ಕೇಳ್ತಿರ್ತಾನೆ 1 ಅಥವಾ 2 ಪ್ರಶ್ನೆಗಳನ್ನು ಈ ಭಾಗದಲ್ಲಿ ಕೇಳ್ತಾನೆ. ಸೊ ಹಾಗಾಗಿ ಈ ವಿಡಿಯೋವನ್ನು ಪೂರ್ಣವಾಗಿ ನೋಡಿ. ಮತ್ತು ಇನ್ನೂ ನಾನು ಹೆಚ್ಚು ವಿಷಯಗಳನ್ನು ಹೇಳಲಿಕ್ಕೆ ನನಗೆ ಸ್ಫೂರ್ತಿಯಾಗಿ ಬೇಗ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಈ ಟಾಪಿಕನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.